ಮತ್ತು ಕೋಪ ಅನ್ನತಕ್ಕಂಥ ನೋಡಿದ್ವಿ. ಬೇರೆ ವ್ಯವಹಾರ ಮಾಡಬೇಕಾದ್ರೆ ಅವ್ರ ಬಗ್ಗೆ ನಮಗೆ ನಿರೀಕ್ಷೆ ಇರಬಾರ್ದು. ಒಟ್ಟು ಮೊದಲು ನಿರೀಕ್ಷೆ ಇರಬಾರ್ದು. ಅವ್ರು ಹಾಗಿರ್ಬೇಕು, ಹೀಗಿರ್ಬೇಕು, ಹಾಗಿದ್ದರೆ ಸರಿ. ಅವ್ರು ಹೇಗಿದ್ದಾರೋ ಹಾಗೆ ಸರಿ, ಅವ್ರು ಹೇಗಿದ್ದಾರೋ ಹಾಗೆ ಸರಿ. ಆದ ಕಾರಣ ಅಷ್ಟೇ ಅಲ್ಲ, ಒಂದು ವೇಳೆ ಅವ್ರ ಬದಲಾವಣೆ ಆದರೂ ಅಂತ ಇಟ್ಕೊಳ್ಳಿ, ಅಲ್ಲಿ ಮತ್ತೆ ನಮಗೆ ಸಂದೇಹ ಬರುತ್ತೆ. ನಿಜವಾಗ್ಲೂ ಬದಲಾವಣೆ ಆದರೂ ಇಲ್ಲ ನನ್ನ ಮುಂದೆ ಡ್ರಾ ಮಾಡ್ತೀಯಲ್ಲ. ಒಬ್ಬ ಪಂಜಾಬಿ ಮನೆಗೆ ಹೆಂಗೆ ಕೆಲಸ ಮಾಡ್ತಿರ್ಲಿರಂತೆ. ಆ ಹೆಂಡತಿ ದಿವಸ ಹೊಡ್ಕೊಳ್ಳೋಳು, ನನ್ನ ಕೆಲಸ ಜಾಸ್ತಿ, ಏನೋ ಸ್ನಾನ ಮಾಡೋದು, ಗಡ್ಡ ಕಟ್ಕೊಳ್ಳೋದು, ತಲೆ ಬಾಚಿ ಇದೆಲ್ಲ ನೀವೇ ಮಾಡ್ಕೊಳ್ರಿ, ನನ್ನಿಂದ ಆಗಲ್ಲ ಅಂತ ಅದಕ್ಕೆ ಗಲಾಟೆ ಮಾಡೋಳಂತೆ. ಆದರೆ ಮಾಡ್ತಿರ್ಲಿಲ್ಲ. ಇನ್ನು ಒಂದು ಸಲ ಆಫೀಸಲ್ಲಿ ಒಬ್ಬ ಯಾರೋ ಬ್ರಾಹ್ಮಣ ಕ್ಲರ್ಕ್ ಕೂತ್ಕೊಂಡಿದ್ದಾನೆ. ಇನ್ನೊಂದು ಮಾತು ಇವ್ರ ಆಫೀಸರು ಅವ್ನು ಹೇಳ್ತಾ ಇದ್ದಾನೆ, ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮಂತರ ಕೆಲಸ ಜಾಸ್ತಿ, ಅದಕ್ಕೆ ಬೆಳಗ್ಗೆ ನಿಂತಿಂಥ ಕೆಲಸ ಎಲ್ಲ ಮಾಡ್ತಿರ್ತೀನಿ ನಾನು ಅಂತ. ಆವಾಗ ಇವ್ರು ಅಂದ್ಕೊಳ್ತಾರೆ, ಅಯ್ಯೋ ನಮ್ಮ ಶ್ರೀಮಂತರು ಈ ಥರ ಬದಲಾಡ್ತಿದ್ದಾರೆ, ನಾನು ಮಾಡಬೇಕು ಇವ್ರು ಹೇಳೋ ಥರ ಅಂತ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಂತ ನೆಕ್ಸ್ಟ್ ಡೇ ಮನೆಗೆ ಹೋಗಿ ಸ್ನಾನ ಮಾಡೋದು, ಜುಟ್ಟು ಕಟ್ಕೊಳ್ಳೋದು, ಗಡ್ಡ ಸರ್ ಮಾಡ್ಕೊಳ್ಳೋದೆಲ್ಲ ಆಕೆನೇ ಮಾಡಬೇಕಾಗಿತ್ತು, ಇವನೇ ಮಾಡ್ಕೊಳ್ಳೋಕೆ ಶುರು ಮಾಡೋದಂತೆ. 3 ದಿವಸ ಮಾಡ್ಕೊಂಡ. 4ನೇ ದಿವಸ ಆಕೆ ಅಡುಗೆ ಮಾಡ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾಯಿದೆ, ಏನು ಸುರಿದೋಗ್ತಾ ನೀರು. ಅಲ್ಲ, ಅದು ಯಾಕೆ ಹೇಳ್ತಿದ್ಯಾ, ನಿನಗೆ ಅನುಕೂಲಕ್ಕೋಸ್ಕರ ನಾನು ಮಾಡ್ಕೊಳ್ತಿದ್ದೀನಿ, ನೀನು ಯಾಕೆ ಹೇಳ್ತಿದ್ಯಾ? ಏನಿಲ್ಲ, ನಿಮಗೆ ಯಾರೋ ಟೈಪಿಸ್ಟ್ ಅಡ್ಜಸ್ಟ್ ಆಗಿದ್ದಾಳೆ, ಇವಾಗ ನಾನಂದು ಸರಿ ಹೋಗಲ್ಲ. ಬೇರೆಯವ್ರ ಬದಲಾವಣೆ ಆದ್ರೂ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ. ಆದ ಕಾರಣ ಯಾವುದೇ ರೀತಿ ನಿರೀಕ್ಷೆ ಇಟ್ಕೊಂಡ್ರೆ ಅದು ಹೇಗಿರ್ತಾರೋ ಹಾಗೆ ಒಪ್ಕೋಬೇಕು. ಮತ್ತು ಬೇರೆ ಹತ್ರ ವ್ಯವಹಾರ ಮಾಡೋಕ್ಕೆ ನನ್ನ ಹೆಸರು ವರ್ತಮಾನ ಅಂತ ನೋಡಿದ್ವಿ. ಆ ವರ್ತಮಾನದಲ್ಲಿ ಅನ್ವೇಷಣೆ ಮಾಡ್ತೋದು ವರ್ತಮಾನದ ಸ್ವರೂಪ ಇರೋದು. ಆದ ಕಾರಣ ಎಲ್ಲ ಸ್ವರೂಪ ಆ ಸ್ವರೂಪ ಸ್ಥಿತಿಯಲ್ಲಿ ಇದ್ಕೊಂಡು ಎಲ್ಲರೂ ಅದೇ ಸ್ವರೂಪ ಅನ್ನೋ ದೃಷ್ಟಿಯಲ್ಲಿ ವ್ಯವಹಾರ ಮಾಡಬೇಕು, ಆಗ ಕೋಪ ಬರಲ್ಲ. ಮತ್ತು ವರ್ತಮಾನ ಅಂದರೆ ಇನ್ನೊಂದು ರೀತಿ ಏನಪ್ಪ ಅಂದರೆ, ಯಾರೋ ಒಬ್ಬರ ವ್ಯವಹಾರ ಮಾಡ್ತೀವಿ, ಆದರೆ 2-3 ವರ್ಷಗಳ ಹಿಂದೆ ನಮಗೂ ಅವ್ರಿಗೊಂದು ಪ್ರಸಂಗ ನಡೆದಿತ್ತು. ಆ ಪ್ರಸಂಗದಲ್ಲಿ ವಿರೋಧ ಆಗಿದ್ದು ಇಬ್ಬರು. ಈಗ 2 ವರ್ಷ ಆದಮೇಲೆ ಬಂದಿದ್ದಾರೆ. ಅವ್ರು ನೋಡಿದ ತಕ್ಷಣ ನಮ್ಮ ಮನಸ್ಸು ಅಲ್ಲಿಗೋಗುತ್ತೆ. ಎಲ್ಲಿಗೋಗುತ್ತೆ? 2 ವರ್ಷ ಹಿಂದಕ್ಕೆ ಹೋಗುತ್ತೆ. ಅವತ್ತೇನೇನು ಮಾತಾಡಿದ್ವಿ, ಯಾವ ರೀತಿ ಮಾತಾಡಿದ್ರು ಎಲ್ಲ ಜ್ಞಾಪಕ ಬರುತ್ತೆ. ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ, ಪ್ರತಿಕ್ರಿಯೆ ತೋರಿಸ್ತೀವಿ. ಅಲ್ಲಿಗೇನಾಯಿತು, ಇವಾಗ ಇಲ್ಲಿಲ್ಲ, ನಾವು 2 ವರ್ಷ ಹಿಂದಕ್ಕೆ ಹೋಗಿದ್ದೀವಿ. 2 ವರ್ಷ ಹಿಂದದಲ್ಲಿ ಇದ್ಕೊಂಡು ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀವಿ. ಸರಿಯಲ್ಲ. ಅದು ಸಂಪೂರ್ಣ ಮನಸ್ಸಿಗೆ ಬಂದರೂ ಅದನ್ನು ತಗೊಳ್ತೀರ. ಇವಾಗ ಯಾವ ರೀತಿ ಇದ್ದಾರೋ, ಯಾಕೆ ಇವಾಗ ಬದಲಾವಣೆ ಆಗಿರ್ಬೋದು. 2 ವರ್ಷಕ್ಕೆ ಮುಂಚೆ ಆ ಥರ ಇದ್ದು ಅಂದರೆ ಇವತ್ತು ಬದಲಾವಣೆ ಆಗಿರ್ಬೋದು. ಸೊ ನಾವು ಅವ್ರ ಬದಲಾವಣೆ ಆಗಿದ್ರೂ ಆ 2 ವರ್ಷ ಹಿಂದಕ್ಕೆ ಹೋಗಿ ವ್ಯವಹಾರ ಮಾಡ್ತೀವಿ ಅಂದರೆ ನಮ್ಮದೇ ತಪ್ಪಾಗುತ್ತೆ. ಆದ ಕಾರಣ ಅದನ್ನು ಮರೆತುಬಿಟ್ಟು ಇವಾಗ ಯಾವ ರೀತಿ ಇದ್ದಾರೋ ಅದನ್ನು ತಗೊಂಡು ವ್ಯವಹಾರ ಮಾಡಬೇಕು. ಯಾವಾಗಲೂ ಕ್ರಿಯೆ ತಪ್ಪಲ್ಲ, ಪ್ರತಿಕ್ರಿಯೆ ತಪ್ಪು. ಕ್ರಿಯೆಗೂ ಪ್ರತಿಕ್ರಿಯೆ ಏನಪ್ಪ ವ್ಯತ್ಯಾಸ ಅಂದರೆ, ಅವ್ರು ಹಾಗಿದ್ದಾರೆ ಅದಕ್ಕೆ ನಾನು ಹೀಗಿದ್ದೀನಿ, ಅವ್ರು ಹಾಗಿದ್ದಾರೆ ಅದಕ್ಕೆ ನಾನು ಹೀಗಿದ್ದೀನಿ ಅಂತಂದರೆ ಅದು ಪ್ರತಿಕ್ರಿಯೆ ಆಯಿತು. ಈ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ಉಚಿತ ಅನ್ನೋದು ಚೆನ್ನಾಗಿ ಯೋಚನೆ ಮಾಡಿ ಮಾಡತಕ್ಕಂಥದ್ದು ಕ್ರಿಯೆ. ಇದು ಚೆನ್ನಾಗಿ ಅರ್ಥ ಆಗಬೇಕಾದ್ರೆ, ಇವಾಗ ಭಾರತ ದೇಶದಲ್ಲಿ ಇದ್ದೀವಿ, ಹುಟ್ಟದಾಲಿಂದ ಇಲ್ಲೇ ಇದ್ದೀವಿ, ಹೌದೌದು. ನಮಗೆ ಚೆನ್ನಾಗಿ ಗೊತ್ತು ಇಲ್ಲಿನ ಕರೆಂಟ್ ಪರಿಸ್ಥಿತಿ ಏನು ಅಂತ. ಮೊನ್ನೆ ಯಾವುದೋ ಒಂದು ಹಳ್ಳಿಗೆ ಹೋದರೆ ನಮ್ಮೂರಲ್ಲಿ ಕರೆಂಟ್ ಹೋಗೋದೇ ಇಲ್ಲ ಅಂದರು. ಪುಣ್ಯ ಮಾಡಿದ್ರೆ ನೀವು ಅಂದೆ. ಆಮೇಲೆ ಅಲ್ಲಿ ಹೋಗಿ 2 ದಿವಸ ನೋಡಿದ್ರೆ ಕರೆಂಟ್ ಇರೋದೇ ಇಲ್ಲ. ಇದ್ದರೆ ತಾನು ಹೋಗೋದು, ಕರೆಂಟ್ ಇರೋದೇ ಇಲ್ಲ. ನೀನು ಹೇಳಿದ್ದು ಕರೆಕ್ಟಪ್ಪ, ಕರೆಂಟ್ ಹೋಗೋದು ಇದ್ದರೆ ತಾನು ಹೋಗುತ್ತೆ. ಸೊ ಭಾರತ ದೇಶದಲ್ಲಿ ನಾವು ಇದ್ಮೇಲೆ ರಿಯಾಕ್ಷನ್ ಆ್ಯಕ್ಷನ್ ಅಂತ ಕೇಳಿದ್ದೀನಿ. ರಿಯಾಕ್ಷನು ಆ್ಯಕ್ಷನ್ ಅನ್ನೋದು ಕೇಳ್ತಾ ಇದ್ದೀನಿ ನಾನು. ಸಂಜೆ ಆಯ್ತಂದರೆ
ಎಮರ್ಜೆನ್ಸಿ ಲೈಟು ರೆಡಿ ಮಾಡಿಕೊಂಡು ಚಾರ್ಜ್ ಮಾಡಿ ಇಟ್ಟಿರಬೇಕು. ಬೆಳಗ್ಗೆಯಿಂದ ಸಂಜೆ ಆಯಿತು ಅಂದರೆ ಹತ್ತಿಟ್ಕೋಬೇಕು. ಎಲ್ಲಿ ಕೂತಿತ್ತು ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಸರ ಕರೆಂಟ್ ಹೋಯ್ತು ಅಂತ ತಕ್ಷಣ ಆನ್ ಮಾಡ್ಕೋಬೇಕು. ಇದು ಕ್ರಿಯೆ. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಮಾನ್ಯ ಹೀಗೆ ನಡೀತೀವಿ. ಅವ್ರಿಗೆ ಯೋಚನೆ ಮಾಡಿಲ್ಲ ಎಲ್ಲಿ ಬಿದ್ದಿದೆ ಅಂತ. ಕರೆಂಟ್ ಹೋದಾಗ ಅಯ್ಯೋ ಅಲ್ಲಿದೆ ನೋಡು, ಮೂಲೆ ಮೇಲ್ಗಡೆ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿದೆ ನೋಡು ಅಂತಾರೆ. ಅಲ್ಲೆಲ್ಲ ಹೋಗಿ ಕೈ ಇಡ್ತಾರೆ, ಅದನ್ನು ಕೆಳಗೆ ಬೀರುತ್ತೆ, ಗಾಜು ಕೆಳಗಡೆ ಹೊಡೆದೋಗುತ್ತೆ. ಅಯ್ಯೋ ಕತ್ತಲಲ್ಲಿ ಕಾಲಿಟ್ಬಿಟ್ಟಿಯ ಶುರು. ಇದು ಪ್ರತಿಕ್ರಿಯೆ. ಇಲ್ಲ KEB ಬೈಯೋದು, ಕತ್ತಲೆ ಇರಲಿ ಬಿಡು ಅನ್ನೋ ಬೋರ್ಡೋದು ಅಂತ ಅಲ್ವಾ. ಮುಂಚೆನೇ ಯೋಚನೆ ಮಾಡಿ ಏನು ಮಾಡೋದು ಸರಿ ಹೋಗುತ್ತೆ ಅನ್ನತಕ್ಕಂಥ ಯೋಚನೆ ಮಾಡಿ ಮಾಡಬೇಕು. ಅದಕ್ಕಾರ ವರ್ತಮಾನ ಅನ್ನತಕ್ಕಂಥದ್ರಲ್ಲಿ ಅವರು ಇವಾಗ ಹೇಗಿದ್ದಾರೋ ಅದು ಒಂದು. ಎರಡನೇದು, ಯಾರ ಹತ್ರ ನಾವು ವ್ಯವಹಾರ ಮಾಡಲಿ. ಒಂದು ವಸ್ತುಗಳ ಹತ್ರ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ವಸ್ತುಗಳ ಮೇಲೆ ಕೋಪ ಮಾಡ್ಕೊಳ್ತೀವಿ ಅನ್ನೋ ಅರ್ಥವಿಲ್ಲ. ಬರುತ್ತೆ ನಮಗೆ. ನಾನು ಹೇಳಿದ್ನಲ್ಲ, ಪೆನ್ಸಿಲ್ ಬಿಸಾಡ್ತೀವಿ, ಬಾಗಿಲು ದಡ ಅಂತ ಹೊಡಿತೀವಿ. ಬಾಗಿಲಿನ ತಪ್ಪು ಮಾಡಿದೆ, ನೀನು ಮನೆಗಿರು, ಹೋಗು, ಬಾ, ಏನನ್ನಾದ್ರು ಅಬ್ಜೆಕ್ಟ್ ಮಾಡುತ್ತೋ. ನೀನು ನನ್ನ ಬಾಗಿಲು ಅಂತ ಇಟ್ಕೊಂಡಿದ್ದೀವಿ ಹೊರತು ಅದೇನು ನೀನು ಇಟ್ಕೊಂಡಿದ್ದೀಯ. ನೀನು ಎಲ್ಲನ್ನ ಹೋಗಿ ಏನನ್ನು ಮಾಡ್ಕೊ, ಅದೇನು ಕೇರ್ ಮಾಡಲ್ಲ. ಆದರೆ ನಾವು ಅದ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಅದಕ್ಕೆ ವಸ್ತುಗಳ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಅರ್ಥವಿಲ್ಲದ್ದು, ಪ್ರಯೋಜನ ಇಲ್ಲ. ಇನ್ನು ವ್ಯಕ್ತಿಗಳ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು ಅಂದರೆ, ಯಾರ ಹತ್ರ ವ್ಯವಹಾರ ಮಾಡಿ ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಸಮಸ್ಯೆಯಲ್ಲಿ, ತಮ್ಮದೇ ಆದಂಥ ದುಃಖದಲ್ಲಿ ಇರ್ತಾರೆ. ಹೊರಗಡೆ ಚೆನ್ನಾಗಿ ಕಾಣ್ತಾರೆ. ಏಕೆ? ಸಮಾಜದಲ್ಲಿ ಇರೋದೆಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ. ಎಲ್ಲರ ಮುಂದೆ ಹೇಳ್ಕೊಂಡು ಪ್ರಯೋಜನ ಇಲ್ಲ. ಸಂಸಾರ ಗುಟ್ಟು ವ್ಯಾಧಿರಟ್ಟು. ಹೌದಾ? ಈಗ ವ್ಯಾಧಿರಟ್ಟು ಬೇಕಿಲ್ಲ. ಯಾಕೆ? ಹಿಂದಿನ ಕಾಲಕ್ಕೆ ಕಾಯಿಲೆ ಯಾರ ಹತ್ರ ಹೇಳ್ಕೊಂಡ್ರೆ ಅವ್ರೇನೋ ಒಂದು ಸ್ವಲ್ಪ ಔಷಧಿ ಹೇಳೋರು, ಬೇರೆ ತಗೋ ಅಂತ. ಅದಕ್ಕೋಸ್ಕರ ಎಲ್ಲರತ್ತು ಹೇಳ್ಕೊಬೇಕಾಗಿತ್ತು. ಇವಾಗ ಆಗ್ತಿರ್ತಿ ಹೇಳ್ಕೊಂಡು ಭಾಳ ತೊಂದರೆ. ಮದುವೆ ಆಗಿಲ್ಲ ಮಗಳಿಗೆ, ಶುಗರ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲರ ಹತ್ರ ಹೇಳ್ಕೊಂಬಂದ್ರೆ ಮಗಳಿಗೆ ಶುಗರ್ ಇದೆ ಅಂತ ಜಾತಕದಲ್ಲಿ ಹಾಕ್ಸ್ಬಿಟ್ರೆ ಇದ್ರೂ ಹೇಳ್ಕೊಳಕ್ಕೆ ಹೋಗಬಾರ್ದು. ಮದುವೆ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಸುಮ್ಮನಿರ್ಬೇಕು. ಅದ ಕಾರಣ ಸಂಸಾರ ಕೊಟ್ಟು ಅವರು ಹೊರಗಡೆ ಹೇಳ್ಕೊಳಕ್ಕಾಗಿರ ಒಳಗಡೆ ಇಟ್ಕೊಂಡು ನೋವು ತಿಂತಿರ್ತಾರೆ. ನಮ್ಮ ಸನ್ನಿಧಿಗೆ ಬಂದಾಗ, ನಮ್ಮ ಹತ್ರಕ್ಕೆ, ನಮ್ಮ ಸಾನ್ನಿಧ್ಯಕ್ಕೆ ಬಂದಾಗ ನಾನು ಒಂದು ಸಮಸ್ಯೆ ಆಗಬಾರ್ದು ಅವ್ರಿಗೆ. ನಾನು ನೋವನ್ನು ಕೊಡಬಾರ್ದು, ನಾನು ದುಃಖವನ್ನು ತರಬಾರ್ದು ಅವ್ರಿಗೆ. ಅವ್ರು ಏನು ದುಃಖದಲ್ಲಿದ್ದಾರೋ ಅದಕ್ಕೆ ಸಮಾಧಾನವಾಗಿ ಏನನ್ನ ಮಾಡಬೇಕು ಹೊರತು ನಾವು ಮತ್ತೆ ಸಮಸ್ಯೆ ಆಗಬಾರ್ದು. ಹೌದಾ? ಈ ರೀತಿ ಬೇರೆ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಅವ್ರ ಹತ್ರ ಏನು ನಿರೀಕ್ಷೆ ಇಲ್ಲದಿರ, ಅವ್ರು ಹೇಗಿದ್ದಾರೋ ಆಗ ಒಪ್ಪಿಕೊಂಡು, ಹಿಂದೆ ನಮಗೂ ಅವ್ರ ಸಂಬಂಧ ಅಂತ ಅದು ಮನಸ್ಸಿಗೆ ತಂದ್ಕೊಳ್ತೀರ. ಒಂದು ವೇಳೆ ಈ ರೀತಿ ಸಂಬಂಧ ಇತ್ತು ಅಂತ ಇಟ್ಕೊಳ್ಳಿ, ನಮ್ಗೆ ಯಾರೋ ಭಾಳಷ್ಟು ಸಹಾಯ ಮಾಡಿದ್ದವರು, ಅದನ್ನು ಮನಸ್ಸಿಗೆ ತಂದ್ಕೋಬೋದು. ತಂದ್ಕೊಂಡು ಮತ್ತೆ ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಆದರೆ ಯಾವತ್ತೂ ವಿರೋಧ ಮಾಡಿದ್ರು ಅದನ್ನು ತಂದ್ಕೊಂಡು ವಿರೋಧ ಮಾಡತಕ್ಕಂಥದ್ದು ಸರಿಯಲ್ಲ. ಇವತ್ತು ಬದಲಾವಣೆ ಆಗಿರ್ಬೋದು. ಹೌದಾ? ಈ ರೀತಿಯಲ್ಲಿ ಅವ್ರನ್ನ ಅರ್ಥ ಮಾಡಿಕೊಂಡು ತೊಂದರೆ ಇಲ್ಲದೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರ ಜೀವನ ಮಾಡಬೇಕು. ಮತ್ತು ಪ್ರಾರಂಭ ಮಾಡ್ಕೋಬೇಕು ಅಂತ ನೋಡಿದ್ರೆ ಈಶ್ವರ ಇಚ್ಛೆನ ಒಪ್ಕೋಬೇಕು. ಆಗಲಿ ಬಿಡು, ಏನು ನಡೆಯುತ್ತೆ ನಡೆ. ಸಿದ್ಧನಿರು ಸಕಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಸಿದ್ಧನಿರು ಸಕಲಕ್ಕೂ. ಬುದ್ಧಿಮಾತಿದೆ ನಿನಗೆ, ಮೊದಲು ಪ್ರಾರಂಭನೇ ಈ ಥರ ಮಾಡ್ತಾರೆ. ಬುದ್ಧಿಮಾತಿದೆ ನಿನಗೆ, ಸಿದ್ಧನಿರು ಸಕಲಕ್ಕೂ. ಏನು ನಡೆಯುತ್ತೋ ನಡೀಲಿ, ಎಲ್ಲದಕ್ಕೂ ರೆಡಿಯಾಗಿರಿ. ಬುದ್ಧಿಮಾತಿದೆ ನನಗೆ, ಸಿದ್ಧನಿರು ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಯಾವ ಜನ್ಮದಲ್ಲಿ ಏನು ಮಾಡಿದ್ದು ಈ ಥರ ಕರ್ಮ ನಮ್ಮನ್ನು ಆಡಿಸ್ತಾ ಇದೆ, ಇಷ್ಟೊಂದು ಕಷ್ಟ ಕೊಡಿ ಆಗಲಿ. ಅಲ್ಲ, ದೇವರು ಕೂಡ ನಮಗೆ ಸಹಾಯ ಮಾಡ್ತಿಲ್ಲ. ಆಂಧ್ರದಲ್ಲಿ ಹೇಳ್ತಿರ್ತಾರೆ, ಏನು ಚಿನ್ನ ಚೂಪು ಚೂಸ್ತಾಳೆ ನನ್ನೇ ಒಂಥರ ನಿಕೃಷ್ಟ ದೃಷ್ಟಿಯಿಂದ ನೋಡ್ತಾನೆ ದೇವರು. ಅಲ್ಲ, ದೇವರು ನೀನೇನು ಬೀಗನೋ ಏನು ನೀನು, ಯಾಕೆ ನೀನನ್ನು ಹಾಗೆ ನೋಡ್ತಾನೆ? ಅದು ನಮಗೆ ಹಾಗೆ ಅನಿಸುತ್ತೆ. ಆಗಲಿ, ಒಂದು ವೇಳೆ ದೇವರು ನಮ್ಮನ್ನು ನಿಕೃಷ್ಟ ಅಂತ ದೃಷ್ಟಿಯಿಂದ ನೋಡಲಿ,
ಪ್ರಾರಬ್ಧ ಕರ್ಮ ಆಡಿಸ್ಲಿ. ಯಾಕೆ ಭವ್ಯಕ್ಕೆ ಹದ್ದಿಲ್ಲ, ಮುಂದೆ ಏನಾಗುತ್ತೋ ನಮ್ಮ ಕೈನಲ್ಲಿಲ್ಲ. ಅಷ್ಟೇ ಅಲ್ಲ, ಸಿದ್ಧನಿರ್ತಕ್ಕ ಎದ್ದು ಕುಣಿಯ ದೈವ ನಿದ್ರಿಸಲಿ ಅದ್ಭುತಗಳದಿದಲ್ಲ. ನಾವು ಅಂದ್ಕೊಳ್ಳಿರ್ತಕ್ಕ ಏನೋ ಆಗುತ್ತೆ ಅನ್ನೋದು ಅಪರೂಪ ಅಲ್ಲ, ಅದೇ ಆಗುತ್ತೆ. ಯಾಕೆಂದರೆ ಭವಿಷ್ಯತ್ ನಮ್ಮ ಕೈನಲ್ಲಿಲ್ಲ. ಆದ ಕಾರಣ ತಣ್ಣಗಿರಿ ಸಾತ್ಮನ ಮಂಕುತಿಮ್ಮ ಸಮಾಧಾನ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ ಅಂಥೇಳಿ ಇದೇ ಸಪ್ರೆಸ್ ಮಾಡೋದು ಬೇಡ, ಎಕ್ಸ್ಪ್ರೆಸ್ ಮಾಡೋದು ಬೇಡ. ದಮನವಲ್ಲ ಗಮನ ಇರಬೇಕು, ದಮನವಲ್ಲ ಗಮನ ಮಾತ್ರ ಇರಬೇಕು ಅಂತ ನೋಡಿದ್ವಿ. ಮತ್ತು ಯಾರತ್ರ ನಾವು ವ್ಯವಹಾರ ಮಾಡಿದಾಗ ಅವ್ರ ಕ್ರಿಯೆ ನೋಡಬಾರ್ದು, ಅವರ ಕ್ರಿಯೆನ ನೋಡಬಾರ್ದು, ಆ ವ್ಯಕ್ತಿಯನ್ನು ನೋಡಬೇಕು. ಅಂದರೆ ಆ ವ್ಯಕ್ತಿ ವಯಸ್ಸೆಷ್ಟು, ಅವನ ಸಂಸ್ಕಾರ ಏನು, ಅವನಿಂದ ನಾವೇನು ನಿರೀಕ್ಷೆ ಮಾಡ್ಬೋದು ಅಂತ ಕ್ರಿಯೆಯನ್ನು ನೋಡಬಾರ್ದು. ಕೇವಲ ಕ್ರಿಯೆನೇ ನೋಡಿದ್ರೆ ಅನಾಹುತ ಆಗಿಬಿಡುತ್ತೆ. ಚೆನ್ನಾಗಿ ಅರ್ಥ ಆಗಬೇಕಂದ್ರೆ, ಸ್ವಾಮಿ ಚಿಕ್ಕ ಮಗು ರಿಸೆಪ್ಷನ್ ಹೊರಟಿದ್ದೀರಾ, ಎಲ್ಲ ಮೇಕಪ್ ಮಾಡಿಕೊಂಡು ಪಕ್ಕದ ಮನೆ ಮಗು ಬಂದು ಇವರಿಗೆ ಆಂಟಿ ಆಂಟಿ ಅಂತ ಅವ್ರನ್ನೂ ಹಿಡ್ಕೊಂಬಿಡುತ್ತೆ, ಅಂಕಲ್ ಅಂಕಲ್ ಅಂತ ಆ ಯಜಮಾನರು ಹಿಡ್ಕೊಂಬಿಡುತ್ತೆ. ಆ ಕೈಯೆಲ್ಲ ಏನೋ ಗಲೀಜಾಗಿದೆ, ಇವ್ರ ಡ್ರೆಸ್ ಎಲ್ಲ ಹಾಳಾಗೋಯ್ತು. ಇವಾಗ ಹಿಡ್ಕೊಂಡು ಬಾರಿಸ್ಬಿಡ್ತೀರ, ಏನು ಮಾಡ್ತೀರಿ ಹೇಳಿ? ಮಗು ಗೊತ್ತಿಲ್ಲ, ಹೋಲಿ ಬಿಡು, ಡ್ರೆಸ್ ಬದಲಾಯಿಸ್ಕೊಂಡು ಹೋಗೋಣ ಅಂತೀವಿ. ಅದೇ ರೀತಿ ಸಮಯ ಅಲ್ಲೇನೋ ನೀವು ಹೇಳೋದು ಸರಿ, ಮಗು ಬುದ್ಧಿ ಇಲ್ಲ. ಈ ಕತ್ತಿಗೆ ವಯಸ್ಸಾಗಿದೆ, ಇವರು ನಾವು ಬರ್ತಿದ್ರೆ ವೆಹಿಕಲ್ ಹೀಗೆ ತಿರುಗಿಸ್ಬಿಟ್ಟ, ನೋಡಿ ನಾವು ಬಟ್ಟೆಯಲ್ಲಿ ಏನಾಯಿತು ಅಂತ, ಬಟ್ಟೆ ಗಲೀಜಾಗೋದಾಯಿತು ಅಲ್ಲ. ಇವಾಗ ಅವನ ಮೇಲೆ ಜಗಳ ಆಡಿ ಏನನ್ನ ಅವನ ಮೇಲೆ ಕೋರ್ಟ್ಗೆ ಹೋದರೆ ಏನೋ ಪ್ರಯೋಜನ ಇದೆಯಾ? ಆಯಿತು ಹೋಗಪ್ಪ ಅನ್ಬೇಕು, ಮತ್ತೆ ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ಬೇಕು. ಸೊ ವ್ಯಕ್ತಿಯನ್ನು ನೋಡಬೇಕು ಹೊರತು ಕ್ರಿಯೆ ನೋಡಬಾರ್ದು. ಸೊ ಈ ರೀತಿಯಲ್ಲಿ ಕೋಪವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದ್ರೆ ಆಗ ಕ್ಷಮಾಗುಣ ಅನ್ನೋಂತಕ್ಕೆ ನಮ್ಮಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ನೆನ್ನೆ ದಿವಸ ನೋಡ್ತಿದ್ವಿ ಏನು, ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ದೃಷ್ಟಿಯಿಂದ, ಅಂದರೆ ಮೆಡಿಕಲ್ ಸೈನ್ಸ್ ದೃಷ್ಟಿಯಿಂದ ಮತ್ತು ತತ್ವದೃಷ್ಟಿಯಿಂದ ಈ ಒಂದು ಕೋಪವನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಇದ್ವಿ. ಈಗ ಅದರಲ್ಲಿ ಬುದ್ಧಿಯನ್ನು ಕೋಪದ ಕೈಗೆ ಕೊಡಬಾರ್ದು, ಬುದ್ಧಿಯನ್ನು ಕೋಪದ ಕೈಗೆ ಕೊಡಬಾರ್ದು. ಕೋಪದ ಕೈ ಕೊಟ್ಟರೆ ಅನಾಹುತ ಆಗುತ್ತೆ. ಅಷ್ಟೇ ಅಲ್ಲ, ವಿದುರ ನೀತಿನಲ್ಲಿ ಸಿಟ್ಟು ನಮ್ಮನ್ನೇ ಸುಟ್ಟು ಹಾಕುವಷ್ಟು ಶಕ್ತಿಶಾಲಿ. ವಿದುರ ಉಪದೇಶ ಮಾಡ್ತಾ ಧೃತರಾಷ್ಟ್ರನಿಗೆ ಸಿಟ್ಟು ನಮ್ಮನ್ನೇ ಸುಟ್ಟು ಹಾಕುವಷ್ಟು ಶಕ್ತಿಶಾಲಿ ಎಂಬುದನ್ನು ಮರೆಯಬೇಡ. ಸಿಟ್ಟಿನಿಂದ ಆಗುವ ಅನಾಹುತಗಳನ್ನು ವಿದುರ ವಿವರಿಸುತ್ತಾ ಹೀಗೆ ಹೇಳುತ್ತಾನೆ: ಸಿಟ್ಟಿನಿಂದ ಮಿತ್ರರು ವೈರಿಗಳಾಗುತ್ತಾರೆ, ಸಿಟ್ಟಿನಿಂದ ಮಿತ್ರರು ವೈರಿಗಳಾಗುತ್ತಾರೆ. ಸುಖ ನೆಮ್ಮದಿ ಮಾಯವಾಗಿ ದುಃಖ ಚಿಂತೆ ಆವರಿಸುತ್ತದೆ. ಕೋಪ ತಡೆಗಟ್ಟಿದರೆ ಮಾತ್ರ ಮನಸ್ಸು ಆತ್ಮೀಯ ಬಂಧುವಿನಂತೆ ಸಹಕರಿಸಿ, ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಮಾತ್ರ ಆತ್ಮೀಯ ಬಂಧುವಿನಂತೆ ನಾವು ಮತ್ತೊಬ್ಬರ ವ್ಯವಹಾರ ಮಾಡಿ ಅವರನ್ನು ಮಾತ್ರ ಬಂಧುವಿನಂತೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಹೊರತು ಇಲ್ಲದಿದ್ದರೆ ಅನಾಹುತ ಆಗುತ್ತೆ. ಇದ್ದರೆ ಕಂಟ್ರೋಲ್ ಇದ್ದರೆ ಆತ್ಮೋನ್ನತಿಗೆ ಕಾರಣವಾಗಬಹುದು. ಬುದ್ಧಿ ಹೇಳಿದಂತೆ ನಡೆಯದಿದ್ದರೆ ಇಂದ್ರಿಯಗಳು ವೈರಿಗಳಂತೆ ನಮ್ಮನ್ನು ಹಾಳು ಮಾಡುತ್ತವೆ ಎಂದು ಮರೆಯಬೇಡ ರಾಜನ್. ಬುದ್ಧಿ ಹೇಳಿದಂತೆ ಇಂದ್ರಿಯಗಳು ಕೇಳಬೇಕು. ಆ ಬುದ್ಧಿ ವಿವೇಕ ಬುದ್ಧಿ ಆಗಬೇಕು. ಸುಮ್ಮನೆ ಹುಚ್ಚುಚ್ಚು ಬುದ್ಧಿಯಾದ ಪ್ರಯೋಜನ ಇಲ್ಲ, ಹೌದಾ? ಅಂದಾಗ ಎಲ್ಲಿ ಶತ್ರುತ್ವ ಬೆಳೆಸ್ಕೊಳ್ಳೋಕ್ಕೆ ಅವಕಾಶ ಇದೆಯೋ ಅಂಥ ಸಮಯದಲ್ಲಿ ಮಿತ್ರತ್ವಕ್ಕೆ ಪ್ರಯತ್ನ ಮಾಡಬೇಕು. ಆಗ ಕೋಪ ಬರಲಿಕ್ಕೆ ಅವಕಾಶ ಇರಲ್ಲ. ಎಲ್ಲಿ ಶತ್ರುತ್ವ ಅನ್ನತಕ್ಕಂಥದ್ದಕ್ಕೆ ಅವಕಾಶ ಇದೆಯೋ ಆ ಪ್ರಸಂಗದಲ್ಲಿ ಮಿತ್ರತ್ವಕ್ಕೆ ಪ್ರಯತ್ನ ಮಾಡಬೇಕು ನಾವು.
ಆವಾಗ ಕೋಪ ಅನ್ನತಕ್ಕಂಥದ್ದು ಇಲ್ಲವಾಗುತ್ತೆ, ಅನಾಹುತ ತಪ್ಪುತ್ತೆ. ಇದಕ್ಕೆ ಜಪಾನ್ನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಇವ್ರಿಗೇನು ಸಂಬಂಧ ಇಲ್ಲ, ಜಪಾನ್ನವ್ರಿಗೆ ಏನು ಸಂಬಂಧ ಇರಲಿಲ್ಲ ಅದು. ಆದರೂ ಇವ್ರೇನು ಮಾಡ್ತಾರೆ, ಅಮೇರಿಕ ಮೇಲೆ ಬಾಂಬ್ ಹಾಕ್ಬಿಡ್ತಾರೆ. ಅಮೇರಿಕಾದವ್ರು ಸುಮ್ಮನೆ ಇದ್ದೇ ಅವರು ಬಿಡೋಲ್ಲ, ಇನ್ನು ಬಾಂಬ್ ಹಾಕಿ ಸುಮ್ಮನೆ ಇರ್ತಾರೋ. ಅವಾಗೇನು ಮಾಡಿದ್ರು, ಆ ಹಿರೋಶಿಮಾ ನಾಗಸಾಕಿನಲ್ಲಿ ಆಟಮ್ ಬಾಂಬ್ ಟೆಸ್ಟ್ ಮಾಡಿದ್ರು, 2 ಲಕ್ಷ ಜನ ಹೋಗ್ಬಿಟ್ರು. ಅವಾಗ ಜಪಾನ್ ಗೌರ್ಮೆಂಟ್ ಯೋಚನೆ ಮಾಡುತ್ತೆ, ಅನಾವಶ್ಯಕ ನಾವು ಹೋಗಿ ಬಾಂಬ್ ಹಾಕಿದ್ದು ತಪ್ಪು, ನಮಗೇನು ಸಂಬಂಧ ಇರಲಿಲ್ಲ. ಆದರೆ ಇನ್ಮೇಲೆ ಒಂದು ನಿಯಮದಲ್ಲಿ ಬದುಕಬೇಕು ನಾವು, ಏನಂದರೆ ಎಲ್ಲೆಲ್ಲಿ ಶತ್ರುತ್ವ ಅನ್ನತಕ್ಕ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೋ ಅಲ್ಲೆಲ್ಲ ಮಿತ್ರತ್ವಕ್ಕೆ ಪ್ರಯತ್ನ ಮಾಡಬೇಕು. ವಿಧಿ ಇಲ್ಲ ಅಂತ ಬೇಕಾದ್ರೆ ಯುದ್ಧ ಮಾಡೋಣ, ಅದೇ ಪ್ರಾರಂಭದಲ್ಲಿ ಮಿತ್ರತ್ವಕ್ಕೆ ಪ್ರಯತ್ನ ಮಾಡಬೇಕು ಅಂತ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ. ಪ್ರತಿಯೊಂದು ಸ್ಕೂಲಲ್ಲೂ, ಕಾಲೇಜಸ್ಸಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಆಫೀಸಲ್ಲೂ ಇದು ಬರಬೇಕು. ಇವರು ಭೈರಪ್ಪ ಜಪಾನ್ಗೆ ಹೋಗ್ತಾರೆ, ಹೋಗಿ ಒಂದು ಬೊಂಬೆ ಅಂಗಡಿಗೆ ಹೋಗ್ತಾರೆ. ಆ ಬೊಂಬೆ ಅಂಗಡಿಯಲ್ಲಿ ಪಾಪ ಯಾರೋ ವಯಸ್ಸಾದವ್ರು ಕೂತಿದ್ದಾರೆ, ಮುದುಕರು, ಬೊಂಬೆಗಳೆಲ್ಲ ತೆಗೆದುಹಾಕ್ತಿರ್ತಾರೆ, ನಿಮ್ಗೆ ಯಾವ್ದು ಬೇಕೋ ತೊಗೊಳ್ಳಿ ಅಂತ. ಭೈರಪ್ಪನವರು ಹಿಂಗೆ ಹೇಳ್ತಾರೆ, ಏನಂದರೆ ಇಷ್ಟೊಂದು ಯಾಕೆ ತೆಗೆದುಹಾಕ್ತೀಯಪ್ಪ, ನಾನು ಇಲ್ಲಿಂದಲೇ ನೋಡ್ತೀನಿ, ಯಾವುದನ್ನು ಒಂದು ಬೊಂಬೆ ತೊಗೊಳ್ತೀನಿ, ಒಂದು ಬೊಂಬೆಗೋಸ್ಕರ ಇಷ್ಟೊಂದು ಯಾಕೆ ತೆಗೆದುಹಾಕ್ತೀಯ ನೀನು, ಶ್ರಮ ಬೇಡ ನಿಮಗೆ ಅಂದರೆ, ಏನು ಪರವಾಗಿಲ್ಲ, ನೀವು ತೊಗೊಳ್ದೇ ಪರವಾಗಿಲ್ಲ ತೊಗೊಳ್ಳಿ ಅಂತ ಎಲ್ಲ ತೋರಿಸ್ತಿರ್ತಾನೆ. ಒಂದು ಬೊಂಬೆಗೆ ಕೀ ಕೊಟ್ಟು ಬಿಡ್ತಾನೆ, ಅದು ಬೊಂಬೆ 3 ರೌಂಡ್ ಹಾಕ್ಬಿಟ್ಟು ಅಂಗಡಿನ ಬಂದು ಕೂತ್ಕೊಳ್ಳುತ್ತೆ. ಇವ್ರಿಗೆ ಚೆನ್ನಾಗಿದೆ ಬೊಂಬೆ, ಮಕ್ಕಳು ಆಡ್ಕೊಳ್ಳೋಕ್ಕೆ ಅನಿಸುತ್ತೆ. ಇವ್ರು ಕೀ ಕೊಡ್ತಾರೆ. ಇವ್ರು ಕೀ ಕೊಟ್ಟಾಗ ಏನಾಗುತ್ತೆ, ಬೊಂಬೆ ಇವ್ರ ಕೈಯಿಂದ ಹೊರಗಡೆ ಹೋಗಿ ಅಲ್ಲಿ ಯಾರೋ ಒಬ್ಬ ತಂದೆ ಮಗಳು ನಿಂತಿದ್ರೆ ಆ ಮಗಳು ಎದೆಗೆ ಬಿಡುತ್ತೆ. ಅವ್ರು ಬರ್ತಾರೆ, ಭಯ ಹತ್ಬಿಡುತ್ತೆ ಭೈರಪ್ಪನವ್ರಿಗೆ, ತಪ್ಪು ಮಾಡಿದೆ ನಾನು, ನಂಗೆ ಕೀ ಕೊಡೋಕ್ಕೆ ಗೊತ್ತಿರಲಿಲ್ಲ, ಚೆನ್ನಾಗಿ ತಿಳ್ಕೊಂಡು ನಾವೇನು ಮನೆಗೆ ಪ್ರಯತ್ನ ಮಾಡೋಕ್ಕಾಗಿತ್ತು, ಇಲ್ಲಿ ಮಾಡಿದ ತಪ್ಪಾಯಿತು ಅಂತ ಅವ್ರು ಬಂದ ತಕ್ಷಣ ಸಾರಿ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಇಂಗ್ಲೀಷಲ್ಲಿ ಕೇಳ್ತಾರೆ. ಅದಕ್ಕೆ ಅವರು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತಾರೆ. ಇವ್ರಿಗಿನ್ನೂ ಭಯ ಆಗುತ್ತೆ, ಏನು ಮಾಡ್ತಾರೋ ಮನೆಗೆ ಬನ್ನಿ ಅಂತಾರೆ. ತಪ್ಪು ಮಾಡಿದ್ದೀನಿ, ಏಟು ಬಿದ್ದಿದೆ ಅವ್ರಿಗೆ, ಏನು ಮಾಡ್ತಾರೋ ಅನ್ನೋದ್ರ ಮೇಲೆ ಆಗಲಿ, ಏನು ಭಯಪಡಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ರೆ ಅಲ್ಲಿ ಜಪಾನ್ನಲ್ಲಿ ಯಾರೇ ಮನೆಗೆ ಬರಲಿ ಮೊದಲು ಹೊರಗಡೆ ಒಂದು ಟ್ಯಾಪ್ ಇರುತ್ತಂತೆ, ಕಾಲು ತೊಳ್ಕೋಬೇಕು. ಒಂದು ಶುದ್ಧವಾದಂಥ ಟವಲ್ ಕಟ್ಟಿರ್ತಾರೆ, ಆ ಟವಲಲ್ಲಿ ಕಾಲು ಒರೆಸ್ಕೋಬೇಕು. ಮತ್ತೆ ಒಳಗಡೆ ಹೋಗಿ ಒಂದು ದೇವ್ರ ಮನೆ, ಭಗವಾನ್ ಬುದ್ಧನ ಮನೆ ಒಂದಿರುತ್ತೆ, ಅಂದರೆ ನಾವು ದೇವ್ರ ಮನೆ ಅಂತೀವಲ್ಲ ಆ ಥರ, ಅಲ್ಲಿ ಹೋಗಿ ದೀಪ ಹಚ್ಚಿ ಊದ್ಕಡ್ಡಿ ಹಚ್ಚಿ ಭಗವಾನ್ ಬುದ್ಧನ ಪೂಜೆ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡಬೇಕು. ನಮ್ಮಲ್ಲಿ ಇಷ್ಟು ಆಚಾರ. ಟಿ ವಿ ನೋಡ್ತಿರ್ತಾ ಅವ್ರು ಒಂದು ಟಿ ವಿ ನೋಡೋಕ್ಕೆ ಶುರು ಮಾಡ್ತಾರೆ, ಬನ್ನಿ ಅಷ್ಟೇ, ಮುಗೀತು ಕತೆ. ಅದಾದಮೇಲೆ ಚೆನ್ನಾಗಿ ಆತಿಥ್ಯ ಮಾಡ್ತಾರೆ, ಟಿಫನ್ನು ಕಾಫಿ ಎಲ್ಲ ಕೊಟ್ಟು. ಅವಾಗ ಭೈರಪ್ಪನವ್ರು ಕೇಳ್ತಾರಂತೆ, ಅಲ್ಲ ನೀವು ದ್ವೇಷ ಬೆಳೆಸ್ಕೋಬೇಕು ಇವಾಗ, ಯಾಕೆ ನಾನು ಬುದ್ಧಿ ಇಲ್ದಿರ ನಿಮ್ಮ ಮಗುಗೆ ಆ ಬೊಂಬೆಯಿಂದ ಹೊಡೆದೆ, ನೀವು ನನ್ನ ಮೇಲೆ ದ್ವೇಷ ಮಾಡೋದು ಬಿಟ್ಟು ಮನೆಗೆ ಕರ್ಕೊಂಡು ಇಷ್ಟೊಂದು ಆತಿಥ್ಯ ಮಾಡ್ತಿಲ್ಲ ಅಂದರೆ, ನಮ್ಮ ಇಡೀ ದೇಶದಲ್ಲಿ ಈ ಸಂಪ್ರದಾಯ ಇದೆ, ಎಲ್ಲಾದರೆ ದ್ವೇಷ ಬೆಳೆಸ್ಕೊಳ್ತಕ್ಕಂಥ ಅವಕಾಶ ಬರುತ್ತೋ, ಕೋಪ ಮಾಡ್ಕೊಳ್ತಕ್ಕಂಥ ಅವಕಾಶ ಬರುತ್ತೋ ಅಲ್ಲಿ ನಾವು ಮಿತ್ರತ್ವ ಬೆಳೆಸಬೇಕು, ಕೋಪಕ್ಕೆ ಅವಕಾಶ ಕೊಡಬಾರ್ದು ಅಂತ ಗೌರ್ಮೆಂಟ್ ರೂಲ್ಸೇ ಇದೆ. ಆ ಸಂಪ್ರದಾಯನ ಸೆಕೆಂಡ್ ವರ್ಲ್ಡ್ ವಾರ್ದ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಬಂದ್ವಿ ಅಂತ ಇರುತ್ತೆ. ಇದೇ ಪ್ರಸಂಗನ ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಅಂತ ಹೇಳ್ತಾರೆ. ಭೈರಪ್ಪನವ್ರು ಇಲ್ಲಿ ಬಂದಮೇಲೆ ಕೃಷ್ಣಶಾಸ್ತ್ರಿಗಳು ಅಂತಾರೆ, ಎಷ್ಟು ಚೆನ್ನಾಗಿದೆಯಪ್ಪ, ನಮ್ಮ ಸುಮ್ಮನೆ ಜಾತ್ಯತೀತ ಅಂತಾರೆ. ಮೊದಲನೇ ಮಗನ ನೋಡಿದ್ರೆ ಆಗಲ್ಲ, ಅವರು ಯಾವ ಜಾತ್ಯತೀತಕ್ಕೆ ಮುಖ್ಯನೋ ಅವ್ರಿಗೆ ಮೊದಲನೇ ಮಗ ಸೊಸೆ ಅಂದ್ರೆ ಆಗೋಲ್ಲ, ಎರಡನೇ ಮಗ ಸೊಸೆ ತಲೆ ಮೇಲೆ ಕೊಡಿಸ್ಬಿಟ್ಟು ಅವನೇನು ಮಾಡೋದು ಸರಿ, ಇನ್ನೆಲ್ಲ ಆಗುತ್ತೆ ಜಾತ್ಯತೀತ. ಅದು ಇಬ್ಬಳಿ ಕೋಪ ಅನ್ನತಕ್ಕಂಥ ಬರೋ ಸಮಯದಲ್ಲಿ ನಾವು ಮಿತ್ರತ್ವಕ್ಕೆ ಪ್ರಯತ್ನ ಮಾಡಿ ಕೋಪವನ್ನು ತೆಗೆದುಹಾಕ್ಕೋಬೇಕು. ಅದನ್ನು ಇಲ್ಲಿ ಬುದ್ಧಿ ಹೇಳಿದಂತೆ ನಡೆಯದ ಇಂದ್ರಿಯಗಳು ವೈರಿಗಳಂತೆ ನಮ್ಮನ್ನು ಹಾಳು ಮಾಡುತ್ತವೆ, ಇದನ್ನು ಮರೆಯಬೇಡ ರಾಜನ್. ಅಂದರೆ ಆದಷ್ಟು ನಾವು ಇಂದ್ರಿಯಗಳನ್ನು ವಿವೇಕದಲ್ಲಿ ಇಟ್ಕೊಂಡು
ಮಿತ್ರತ್ವಕ್ಕೆ ಪ್ರಯತ್ನ ಮಾಡೋಕ್ಕೆ ಹೊರತು ದ್ವೇಷಕ್ಕೆ ಹೋಗಬಾರ್ದು ಅಂಥೇಳಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಡಬಾರ್ದೆಂದು ಸಾಮಾನ್ಯ ಜ್ಞಾನವನ್ನು ನಾವು ಚಿಕ್ಕ ಮಕ್ಕಳಿಗೂ ಕಲಿಸ್ಬೇಕಂತಾರೆ. ಏನಾಗುತ್ತೆ ಈಗಿನ ಕಾಲಕ್ಕೆ, ಯಾಕೆ ಕಿಮಾತ ಕೇಳೋದು ಅವು ಮಕ್ಕಳು ಇಷ್ಟಿಷ್ಟೇ ಇರುತ್ತೆ, ಏನು ಕೇಳಲ್ಲ. ಮೊನ್ನೆ ಯಾರೊಬ್ಬರು ಎಲ್ಲ ಈ ದೊಡ್ಡಬಳ್ಳಾಪುರದಲ್ಲಿ ಅಂತ ಕಾಣುತ್ತೆ, ಮಗುಗೆ ಅವ್ರ ಹುಡುಗಂಗೆ ಏನೋ ಒಂದು ಚೆನ್ನಾಗಿ ಓದ್ತಿಲ್ಲ, ಏನನ್ನ ಹೇಳಿ ಬುದ್ಧಿ ಅಂತ ಕರ್ಕೊಂಬಂದು ಸರ್ ಏನೋ ಒಂದು ಮಂತ್ರ ಕೊಟ್ಟು, ಸರಸ್ವತಿ ಮಂತ್ರ ಕೊಟ್ಟು ತಗೋಪ್ಪ ಪ್ರಸಾದ ಅಂದರೆ ತೊಗೊಳ್ಳಿಲ್ಲ. ಏನು ಮಾಡೋದು ತೊಗೊಳ್ಳಿಲ್ಲ ಪ್ರಸಾದ. ಆ ತಾಯಿ ಹೇಳೋದು ತೊಗೊಳ್ಳ, ನಾನು ಹೇಳೋದು ತೊಗೊಳ್ಳಿಲ್ಲ, ಇನ್ನು ಸರಸ್ವತಿ ಮಂದಿರ ಹೇಳೋದು ತೊಗೊಳ್ತಿರ್ಲಿಲ್ಲ. ಕೇಳೋದೇ ಇಲ್ಲ ಮಕ್ಕಳು. ಮತ್ತು ಇವ್ರಿಗೆ ಯಾಕೆ ಬುದ್ಧಿ ಹೇಳೋದು? ಪ್ರಯತ್ನ ಮಾಡಬೇಕು, ಕೊನೆಗೇನಾಗುತ್ತೋ ಅದನ್ನು ಒಪ್ಕೊಳ್ಳೋಕ್ಕೆ ನಾವು ರೆಡಿ ಆಗಬೇಕು. ಮಕ್ಕಳನ್ನ ಸರಿಯಾದಂಥ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು, ಚಿಕ್ಕಂದಿನಿಂದಲೇ ಶುರು ಮಾಡಬೇಕು. ಬಟ್ ಈಗಿನ ಕಾಲಕ್ಕೆ ಏನಾಗಿದೆ, ಯಾವುದೋ ಒಂದು ಮನೆಯಲ್ಲಿ ಮಗು 5:45 6 ಆಯಿತು ಅಂದರೆ ಓ ಅಂತ ಶುರು ಮಾಡುತ್ತೆ. ನಾನು ಕೂತಿದ್ದೆ, ಏನಿದು ಇಷ್ಟೊತ್ತು ಸುಮ್ಮನೆ ಇದ್ದ, ಇವಾಗ ಓ ಓ ಓ ಅಂತ ಶುರು ಮಾಡ್ತಾನೆ ಅಂದರೆ ಪಾನಿಪುರಿಗೆ ಹೋಗಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ, ಅವನು ಇಷ್ಟೊತ್ತಾದರೆ ಹೋಗೋ ತನಕ ಬಿಡಲ್ಲ ಅಂತ. ಅವನ ಮೇಲೆ ಹೇಳ್ತಾರೆ ಹೋಗೋ ತನಕ ಬಿಡಲ್ಲ, ಅಭ್ಯಾಸ ಆಗುತ್ತೆ ಅಂತ. ಅಭ್ಯಾಸ ಮಾಡಿಸಿದ್ದರು ಮತ್ತು ಚಿಕ್ಕಂದಿನಿಂದ ದ್ವೇಷಕ್ಕೆ ಅವಕಾಶ ಇಲ್ದಿರ, ಕೋಪಾನಂತಕ್ಕೆ ಅವಕಾಶ ಇಲ್ದಿರ ತಿಳುವಳಿಕೆಯಿಂದ ಬೆಳೆಸಬೇಕು ಅಂತಾರೆ. ಮತ್ತು ಇನ್ನು ವಿಜ್ಞಾನ ದೃಷ್ಟಿಯಿಂದ ಅಂದರೆ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತಪ್ಪ ಈ ಕೋಪದ ಬಗ್ಗೆ ಅಂದರೆ, ಆಗ ನಮಗೆ ಸ್ವಲ್ಪ ಈ ರೀತಿ ವಿವೇಕ ಮಾಡಿದರೆ ಓಹೋ ಕೋಪ ಸರಿಯಲ್ಲ ಅನ್ನೋದು ಚೆನ್ನಾಗಿ ತಲೆಗೆ ಹೋದರೆ ಆಗ ತಾನೇ ನಿಂತೋಗ್ಬಿಡುತ್ತೆ. ಸೊ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಕೋಪದಿಂದ ಶರೀರ ಮತ್ತು ಮನಸ್ಸು ಎರಡೂ ರೋಗಗ್ರಸ್ತವಾಗುತ್ತವೆ. ಕೋಪದಿಂದ ಶರೀರ ಮತ್ತು ಮನಸ್ಸು ಎರಡೂ ರೋಗಕ್ಕೀಡಾಗುತ್ತೆ. ಯಾವ ರೀತಿ ಅಂದರೆ, ಕೋಪಗೊಂಡವರ ಮನಸ್ಸಿನ ತಳಮಳ ಜಿಗುಪ್ಸೆ ಹೆಚ್ಚುತ್ತವೆ. ಮದ ಮತ್ಸರ ಸೇಡಿನಂಥ ನಕಾರಾತ್ಮಕ ಭಾವನೆ ಬೆಳೆದು ನಿದ್ದೆ ಬರದಂತೆ ಆಗುತ್ತದೆ. ಮದ ಮತ್ಸರ ಸೇಡು, ನಾನು ಯಾಕೆ ಸುಮ್ಮನೆ ಇದ್ದುಬಿಟ್ಟೆ, ಈಗ ಪ್ರವಚನಕ್ಕೆ ಬರಬೇಕಾಗಿತ್ತು, ಯಾರು ಏನೋ ಅಂದರು, ಹೋಲಿ ಬಿಡು, ಇದೆಲ್ಲ ತಲೆಗೆ ಹಾಕ್ಕೊಂಡ್ರೆ ಪ್ರವಚನ ಕೆಡುತ್ತೆ, ಸ್ವಾಮೀಜಿ ಇರೋ ತನಕ ಇದಕ್ಕೆಲ್ಲ ಹೋಗೋದು ಬೇಡ ಅಂತ ಬಂದು ಕೂತ್ಬಿಟ್ರಿ ಅಂತ ಇಟ್ಕೊಂಡಿದ್ದೆ. ಅದು ಇಲ್ಲಿ ಏನು ಯೋಚನೆ ಮಾಡ್ತೀವಿ, ನಾನು ಯಾಕೆ ಸುಮ್ಮನೆ ಬಂದುಬಿಟ್ಟೆ, ಒಂದು ವೇಳೆ ನಾ ಇವತ್ತು ಸುಮ್ಮನೆ ಆದೆ, ಇದೇ ಒಂದು ಅವಕಾಶ ಅಂದ್ಕೊಂಡು ಅವ್ರು ಇನ್ನೂ ಜಾಸ್ತಿಯಾಗಿ ನಮ್ಮ ಮೇಲೆ ದರ್ಬಾರ್ ಮಾಡೋಕ್ಕೆ ಶುರು ಮಾಡಿದೆ, ನಾನು ಇವತ್ತು ಏನನ್ನು ಹಲ್ಲು ಉದುರಿಸ್ಬಿಟ್ಟಿದ್ರೆ ಸರಿ ಹೋಗಿತ್ತು ಅಂತಲೇ ನಾವು ಯೋಚನೆ ಮಾಡ್ತಿದ್ರೆ ಇಲ್ಲೇನದೇನು ಅರ್ಥ ಆಗೋಲ್ಲ. ಮತ್ತು ಮನೆಗೆ ಹೋದ್ಮೇಲೆ ಹದ್ದು ಉದುರ್ಸೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಮತ್ತು ಈ ಸಮಸ್ಯೆ ಯಾವ್ದು ಪರಿಹಾರ ಆಗುತ್ತೆ ಅಂದರೆ ಅಷ್ಟೇ ಅಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಆದ ಕಾರಣ ತಳಮಳ ಜಿಗುಪ್ಸೆ ಮದ ಮತ್ಸರ ಸೇರಿದಂಥ ನಕಾರಾತ್ಮಕ ಭಾವನೆ ಬೆಳೆದು ನಿದ್ದೆ ಬರದಂತೆ ಆಗುತ್ತದೆ. ಹೃದಯ ಬಡಿತ ಹೆಚ್ಚಾಗಿ ನಾಡಿ ಮಿಡಿತ ವೇಗ ಹೆಚ್ಚಾಗುತ್ತದೆ. ರಕ್ತದ ಒತ್ತಡ ಹೆಚ್ಚಾಗಿ ಉಸಿರಾಟದ ವೇಗ ಕೂಡ ಹೆಚ್ಚುತ್ತದೆ. ಬಿ ಪಿ ಜಾಸ್ತಿ ಆಗುತ್ತೆ. ಉಸಿರಾಟ ಅನ್ನತಕ್ಕಂಥದ್ದು ಸರಿಯಾಗಿ ಆಗಲ್ಲ, ಹೃದಯ ಅನ್ನತಕ್ಕಂಥದ್ದು ಕೆಡುತ್ತೆ. ಮೈ ಬೆವೆತ್ತುಕೊಂಡು ಕೈ ಕಾಲು ನಡುಕ ಉಂಟಾಗಿ ನರನಾಡಿ ಸ್ನಾಯು ಬಿಗಿದುಕೊಳ್ಳುತ್ತವೆ. ಕಾರಣ, ಕೋಪಗೊಂಡಾಗ ಮೆದುಳಿಂದ ಯಾವುದೋ ಫ್ಲೈಟ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತಂತೆ. ಫೈಟ್ ಹಾರ್ಮೋನ್ ಅಂತಾರೆ, ಅದನ್ನು ಇನ್ನೊಂದು ಭಾಷೆಯಲ್ಲಿ ಫ್ಲೈಟ್ ಹಾರ್ಮೋನ್ ಅಂತಾರೆ. ಅದು ರಿಲೀಸ್ ಆಗಿ 400 ಪಟ್ಟು ಹೆಚ್ಚಾಗುತ್ತಂತೆ. ಮಾಮೂಲಾಗಿ ಅದು ಆಗ್ತಿರುತ್ತೆ, ಈ ಕೋಪ ಮಾಡಿಕೊಂಡ್ರೆ ಒಳಗಡೆ 400 ಹೆಚ್ಚಾಗುತ್ತಂತೆ. ಅದು ಹೆಚ್ಚಾದರೆ ಇನ್ನು ಏನೇನು ಕಾಲಿಗೆ ಶುರು ಆಗುತ್ತೋ ಹೇಳೋಕ್ಕಾಗಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಾ ಇದ್ದಂಥ ಸಮೀಕ್ಷೆ, ಅದರಲ್ಲಿ 30 ರಿಂದ 58 ವರ್ಷದೊಳಗಿರತಕ್ಕಂಥವ್ರಿಗೆ
ಯಾರು ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಇದೆಯೋ ಪರೀಕ್ಷೆ ಮಾಡಿಯಾರಂತೆ. 30ರಿಂದ 58 ವಯಸ್ಸಿರತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಯಾರಿಗೆ ಶಾಂತವಾಗಿರೋರು ಅವಾಗವಾಗ ಕೋಪ ಮಾಡ್ತಾರೆ, ಅವಾಗವಾಗಲ್ಲ, ಯಾವಾಗಲೂ ಕೋಪದಲ್ಲೇ ಯಾವಾಗಲೂ ಕೋಪದಲ್ಲೇ ಇರೋರು. ನೆನ್ನೆ ತಾನೇ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ನಲ್ಲ, ಅವ್ರ ಮಕ್ಕಳು ಹೇಳ್ತಿದ್ರು, ಅಲ್ಲ ತಂದೆ ಅಂಗಡಿಲಿ ಕೂತ್ಕೊಳ್ತಾರೆ, ಏನು ಸಮಾಚಾರ ಏನು, ತಂದೆ ಅಂಗಡಿಲಿ ಕೂತಿರ್ತಾರೆ, ಮಕ್ಕಳನ್ನ ಪ್ರವಚನಕ್ಕೆ ಕಳಿಸ್ತಾರೆ. ಎಷ್ಟು ಹೇಳಿದ್ರೆ ಏನು ಬದಲಾವಣೆ ಆಗೋಲ್ಲ. ಅಲ್ಲ, ನೀವು ಅಂಗಡಿನಲ್ಲಿ ಕೂತ್ಕೊಂಡು ಅವ್ರು ಪ್ರವಚನಕ್ಕೆ ಬರಬೇಕಲ್ವ ಅಂದರೆ, ಸ್ವಾಮೀಜಿ ಅವ್ರನ್ನ ಎಲ್ಲೂ ಬಿಡಲ್ಲ, ನಾವು ಇವತ್ತು ವಿಧಿ ಇಲ್ಲ, ನೀವು ಬಂದಿದ್ದೀರ ಅಂತ ನಾವು ಪ್ರವಚನಕ್ಕೆ ಬಂದಿದ್ದೀವಿ, ಅವ್ರನ್ನೆಲ್ಲೂ ಬಿಡಲ್ಲ. ಯಾಕೆಂದರೆ ಅಂಗಡಿಲಿ ಕೂತ್ಕೊಂಡು ಜಗಳ ಆಡ್ತಾರೆ ಎಲ್ಲರ ಕೈಲೂ, ಅವರೇ ಸ್ಕೂಲ್ ರನ್ ಮಾಡ್ತಾರೆ. ಸ್ಕೂಲಲ್ಲಿ ಹೋದರೆ ಆ ಮೇಡಮ್ಮನ್ನ ಅವ್ರನ್ನ ಬಾಯಿ ಬಂದ ಬೈದ್ಬಿಡ್ತಾರೆ ಕೋಪದಲ್ಲಿ. ಇವತ್ತು ನೀವು ಬಂದಿದ್ದೀರ ಅಂತ ನಾವು ಬರೋಕ್ಕೋಸ್ಕರ ಅಂಗಡಿಲಿ ಕೂಡ್ಸಿದ್ದೀವಿ ಅಷ್ಟೇ. ಕಂಟ್ರೋಲ್ ಮಾಡಲಿಕ್ಕಂತೂ ಆಗಲ್ಲ. ಯಾಕೆಂದರೆ ಬಹುಶಃ ಈ ಮೆಡಿಕಲ್ಲಾಗಿ ರಿಯಾಕ್ಷನ್ ಆಗ್ತಿದೆ, ಒಳಗಡೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. 1000 ಜನರಲ್ಲಿ ಆ ಕೋಪಗೊಂಡವ್ರನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಹೃದಯಘಾತ 3 ಪಟ್ಟು ಹೆಚ್ಚು ಎಂದು ತಿಳಿದು ಬಂದಿದೆ. ಯಾರು ಕೋಪ ಮಾಡ್ಕೊಳ್ತಾರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕೋಪ ಮಾಡಿಕೊಳ್ಳಿರತಕ್ಕಂಥವ್ರಿಗಿನ್ನ ಇವ್ರಿಗೆ ಜಾಸ್ತಿ. ಇವಾಗ ನಾವೇನು ಮಾಡಬೇಕು, ಜಾಸ್ತಿ ಆದರೂ ಆಗಲಿ, ನನ್ನ ಪ್ರಾಣ ಹೋಗಲಿ, ಆದರೂ ಬಿಡಲ್ಲ ನಾನು. ಯಾಕೆ ಅಹಂಕಾರ ಅನ್ನೋದು ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅದು ಇಲ್ಲವೇ ಇಲ್ಲ ನೋಡಿ. ನಾವು ನೀವು ಗಮನಿಸಿದ್ರೋ ಇಲ್ಲ, ಪ್ರಶ್ನೋಪನಿಷತ್ತಲ್ಲಿ ಸಂಪೂರ್ಣ ಸೃಷ್ಟಿಕ್ರಮ ನೋಡಿದ್ವಿ. 2 ಸಲ ಸೃಷ್ಟಿಕ್ರಮ ಹೇಳಿದೆ. ಅದರಲ್ಲಿ 2 ಸಲದಲ್ಲೂ ಈ ವ್ಯಕ್ತಿತ್ವನ, ನಾನು ಅನ್ನತಕ್ಕಂಥ ಅಹಂಕಾರನ ಸೃಷ್ಟಿ ಆಗಿದೆ ಅಂತೆಲ್ಲ ಹೇಳಿದಾರ? ಇಲ್ಲವೇ ಇಲ್ಲ. ಅದು ಆದ್ರೂ ಓಹೋ ಯಾವುದಿದೆಯೋ ಅದನ್ನಿಲ್ಲ ಅನ್ನಿಸ್ಬಿಡುತ್ತೆ, ಯಾವುದಿದೆಯೋ ಅದನ್ನಿಲ್ಲ ಅನಿಸಿ ನಾನೇ ಇರೋದು ಅಂತ. ಇವಾಗ ಸ್ವರೂಪನ ಇಲ್ಲ ಅನಿಸುತ್ತೋ ಇಲ್ಲ ಅದು. ನೀವು ಯಾರಿಗನ್ನ ಹೇಳಿ ಹೇಳ್ತಾರೆ ಅಷ್ಟೇಪ್ಪ ಸ್ವರೂಪ, ಓ ಎಲ್ಲಿದೆ, ನಾನೇ ಮುಖ್ಯ ಅಂತಾರೆ. ಆದ ಕಾರಣ ಯಾರು ಕೋಪ ಅನ್ನತಕ್ಕಂಥದ್ದು ಇದೆಯೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅಂದಾಗ ನಾವು ಜಾಗೃತಿಯಾಗಿರ್ಬೇಕು. ಅದರಲ್ಲೂ BP ಶುಗರ್ ಇದ್ದರೆ ಮನೆಗೆ ಏನನ್ನು ನಡ್ಕೊಂಡು ಹೋಗಿ ಸುಮ್ಮನಿರಬೇಕು. ಯಾಕೆ ಏನೋ ಸರ್ ಮಾಡ್ತೀನಿ ರಿಪೇರಿ ಮಾಡ್ತಾವ್ರಂತ ಹೋಗಿ ಮತ್ತೆ ಇದ್ದಕ್ಕಿದ್ದಾಗ ಶುಗರ್ ಜಾಸ್ತಿ ಆಯ್ತು ಒಳಗಡೆ. ಆ ಶುಗರ್ ಜಾಸ್ತಿ ಆದರೆ ಕಣ್ಣು ಮೇಲೆ ಕೆಲಸ ಮಾಡುತ್ತಂಥದ್ದು. ನಿಜವೂ ಭಾಳ ಮೋಸ. ಈಗಿನ ಕಾಲಕ್ಕೆ ಈ ಕಾಯಿಲೆಗಳು ಕೂಡ ಭಾಳ ಮೋಸ. ಯಾಕೆಂದರೆ ಜಾಸ್ತಿ ಶಾರೀರಿಕ ಬದಲಾಡ್ಸಲ್ಲ, ಚೆನ್ನಾಗೇ ಇರ್ತಾರೆ. ಶುಗರ್ ಇರೋರು, BP ಇರೋರು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋರು ಚೆನ್ನಾಗೇ ಇರ್ತಾರೆ. ಇದರಲ್ಲಿ ಗುಂಟೂರಲ್ಲಿ ಒಂದು ಹೆಣ್ಮಗುಗೆ ಇನ್ನೂ 20-24 ವರ್ಷ ಶುಗರು BP ಇತ್ತು. ಮದುವೆಯನ್ನು ಮಾಡಿದ್ರು. ಮದುವೆ ಆದಮೇಲೆ ಕಿಡ್ನಿ ಫೇಲ್ ಆಯಿತು. ಸರಿ, ಕಿಡ್ನಿ ಫೇಲ್ ಆಯಿತು. ಮತ್ತು ಆ ಸಮಯದಲ್ಲಿ ನಾನು ಅಲ್ಲಿದ್ದೆ. ನನಗೂ ಇದು ಹೇಳಿದ್ರು, ದುಡ್ಡಿಲ್ಲ ಅದು ಇದು ಅಂತ. ಇಲ್ಲ, ನೀವು ಇದಕ್ಕೆ ತಿರುಪತಿಗೆ ಹೋಗಿ ಅಲ್ಲಿ ಸಹಾಯ ಮಾಡ್ತಾರೆ ಅಂದರೆ ತಿರುಪತಿಗೆ ಹೋದರು. ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಟ್ರು. ತಿರುಪತಿಗೆ ಹೋದರೆ ಅವರು ಒಪ್ಪಲಿಲ್ಲ. ಇಲ್ಲ, ನಾವು ಟ್ರಾನ್ಸ್ಪ್ಲಾಂಟ್ ಕೊಡಲ್ಲ, ಡಯಾಲಿಸಿಸ್ಗೆ ಮಾತ್ರ ಕೊಡ್ತೀವಿ. ತಿರುಪತಿ ದೇವಸ್ಥಾನದವರು ಡಯಾಲಿಸಿಸ್ಗೆ ಮಾತ್ರ ಕೊಡ್ತೀವಿ. ನೀವೊಂದು ಕೆಲಸ ಮಾಡಿ, ಚೀಫ್ ಮಿನಿಸ್ಟ್ರು ಅಷ್ಟಕ್ಕೆ ಮುಂಚೆ YS ರೆಡ್ಡಿ ಇದ್ದರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರೇನು ಮಾಡ್ತಾರೆ ಅಂದರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲೀನಾಗಿ ಡಯಾಲಿಸಿಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಸೋಕ್ಕೆ ಒಪ್ಪಿಕೊಂಡು ಅವ್ರ ತಾಯಿನೇ ಕೊಟ್ಟರು ಕಿಡ್ನಿ. ನಿಜವಲ್ಲ, ಆ ಹೆಣ್ಮಗು ನೋಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಅನ್ಸೋದೇ ಇಲ್ಲ, ಆರೋಗ್ಯವಾಗೇ ಕಾಣುತ್ತೆ. ಅದೇ BP ಶುಗರ್ ಇರೋಷ್ಟು ಆರೋಗ್ಯವಾಗೇ ಇರ್ತಾರೆ. ಆದರೆ ಒಳಗಡೆನೇ ಕೆಲಸ ಮಾಡ್ತವೆ. ಒಳಗಡೆ ಕೆಲಸ ಮಾಡುತ್ತೆ. ಕೆಲಸ ಮಾಡ್ತು ಅಂದರೆ ಆಯಿತು, ಇಡೀ ಕುಟುಂಬ ಎಲ್ಲ ಅಲ್ಲಾಡೋಗ್ಬಿಡುತ್ತೆ. ದುಡ್ಡು ಖರ್ಚು ಏನೇನೋ. ಶುಗರ್ ಜಾಸ್ತಿ ಆಯಿತು ಅಂತ ಕಣ್ಮೇಲೆ ಎಫೆಕ್ಟ್ ಮಾಡುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ಸಂಪೂರ್ಣ ಕಣ್ಮೇಲೆ ನರಗಳ ಮೇಲೆ ಎಫೆಕ್ಟ್ ಮಾಡಿ ಇನ್ನು ಕಣ್ಣು ಕಾಣ್ದಾಗೆಲ್ಲ ಗೊತ್ತಾಗುತ್ತೆ. ಅವಾಗ ಹೋದರೆ ನರ್ವ್ಸ್ ಎಲ್ಲ ಹಾಳಾಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಆದ ಕಾರಣ ಕೋಪ ಮಾಡಿಕೊಂಡು
ಇಷ್ಟೆಲ್ಲ ರಾಮಾಯಣ ಮಾಡ್ಕೊಳ್ಳೋಕ್ಕಿನ್ನ ಮತ್ತೇನು ಮಾಡಬೇಕು? ಏನನ್ನ ಮಾಡ್ಕೋಪ್ಪ, ಏನನ್ನ ಮಾಡ್ಕೊ. ಹೇಳ್ತಲ್ಲ ತೆಲುಗುನಲ್ಲಿ, ಬುದ್ಧುಂಟೆ ಬೂತಿಂಟಾಡು ಲಾಕ್ಪೋತೆ ಅಂತೆ. ಮಗು ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೋ ಪಾಪ ಯಾವ ಪ್ರಾರಂಭ ಬಟ್ ಆದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸಮೀಕ್ಷೆ ಇರಲಿ ಇಲ್ಲ ಇಲ್ಲ ಆದ ಕಾರಣ ಕೋಪ ಮಾಡ್ಕೊಳ್ದಿರ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡೋಕ್ಕಿಲ್ಲ ಅಂದರೆ ಶರೀರನ ಕೆಡಿಸ್ಕೊಂಡು ಕುಟುಂಬನ ಕೆಡಿಸ್ಕೊಂಡು ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಹೃದಯಾಘಾತವ 3 ಪಟ್ಟು ಹೆಚ್ಚು ಎಂದು ತಿಳಿದು ಬಂದಿದೆ. ಕೋಪಗೊಂಡಾಗ ಉತ್ಪತ್ತಿಯಾದ ಕಾರ್ನರಿ ಆರ್ಟರಿಯನ್ನು ಸಂಕುಚಿತಗೊಳಿಸುತ್ತದೆ. ಇದರಿಂದ ಹೃದಯ ನಿಷ್ಕ್ರಿಯಗೊಳ್ಳುವ ಸಂಭವ ಹೆಚ್ಚುತ್ತದೆ. ಇದರಿಂದ ಹೃದಯದಿಂದ ಹೊರಮುವ ರಕ್ತ ಕಡಿಮೆಯಾಗಿ ಪ್ರಾಣವಾಯು ಪೋಷಣೆ ಕಡಿಮೆಯಾಗಿ ವ್ಯಕ್ತಿ ನಿತ್ರಾಣನಾಗುತ್ತಾನೆ. ಹೀಗೆ ಹೃದಯದ ಮೇಲೆ ಆದ ದುಷ್ಪರಿಣಾಮ ಸರಿಯಾಗಲು 72 ಗಂಟೆಗಳು ಬೇಕು. ಒಂದು ಸಲ ಕೋಪ ಮಾಡಿಕೊಂಡು ಅದೇನು ಹೃದಯ ಮೇಲೆ ಕೆಲಸ ಮಾಡ್ತು ಆ ಕೋಪ ಅಂದರೆ ಮತ್ತೆ ಕಮ್ಮಿ ಆಗಬೇಕಾದದು 72 ಗಂಟೆ ಬೇಕಂತೆ. ಈ 72 ಗಂಟೆ ಎಷ್ಟು ದಿವಸ? 3 ದಿವಸ ಆಗುತ್ತಾ? ಈ 3 ದಿವಸದಲ್ಲಿ ಮಧ್ಯೆ ಏನಾಗುತ್ತೋ, ಯಾಕೆಂದರೆ ಆ ಕೋಪದ ಪ್ರಸಂಗ ಇನ್ನೂ ಜ್ಞಾಪಕ ಇರುತ್ತೆ. ಅವರು ಆಯ್ತು ನಾವೇನು ತಪ್ಪು ಮಾಡಿಬಿಟ್ವಿ ತಗೊಳ್ರಿ ತಿಂದ್ರಿ ಅನ್ನೋದು ಅಂದ್ಬಿಟ್ಟು ಇವಾಗ ತಪ್ಪು ಅಂತೀರ ಮತ್ತೆ ಶುರು. 72 ಗಂಟೆ ಕಾಲ ಸಮಾಧಾನ ಇರೋಕ್ಕೆ ಸಾಧ್ಯವೇ? ಆದ ಕಾರಣ ಮೊದಲೇ ಮಾಡ್ಕೋಬಾರ್ದು. ಯೋಗ ಧ್ಯಾನ ಮಾಡಿ ಮನಸ್ಸನ್ನು ಸೀಮಿತಕ್ಕೆ ತಂದರೆ ಹೃದಯ ಚೇತರಿಸಿಕೊಳ್ಳುತ್ತದೆ. ಯೋಗ ಧ್ಯಾನ ರೆಗ್ಯುಲರ್ ಆಗಿರಬೇಕು. ರೆಗ್ಯುಲರ್ ಅಂದರೆ ಹೇಗೆ? ಅದೇ ಇವರು ಕಬೀರ್ ಹೇಳ್ತಾರಲ್ಲ, ಅವ್ರು ದೋಹೆನರು ಹೇಳ್ತಾರೆ, ಬೆಳಿಗ್ಗೆ ಒಂದು ಸಲ ಗುರು ದರ್ಶನ ಮಾಡು, ಶ್ರವಣ ಮಾಡು, ಮತ್ತು ಸಂಜೆಗೆ ಇನ್ನೊಂದು ಸಲ ದರ್ಶನ ಮಾಡು, ಶ್ರವಣ ಮಾಡು. ಎಲ್ಲಿ ಸ್ವಾಮಿ ಈ ದಿವಸ ಎಲ್ಲಾಗುತ್ತೆ? ಹೋಲಿ ಆಲ್ಟರ್ನೇಟಿವ್ ಡೇಸ್ ಮಾಡು. ಇಲ್ಲ ಸ್ವಾಮೀಜಿ ಅಷ್ಟಕ್ಕೂ ಆಗಲ್ಲ. ಹೋಲಿ 2 ದಿವಸಕ್ಕೆ ಒಂದು ಸಲ ಮಾಡು, 3 ದಿವಸಕ್ಕೆ ಒಂದು ಸಲ ಮಾಡು. ಈಗ ಹೇಳ್ಕೊಂಬರ್ತಾರೆ ದೋಗಿನಲ್ಲಿ. 4 ದಿವಸಕ್ಕೆ ಒಂದು ಸಲ ಮಾಡು. ಹೋಲಿ ವಾರಕ್ಕೆ ಒಂದು ಸಲ ಮಾಡು. ಇಲ್ಲ 15 ದಿವಸಕ್ಕೆ 2 ಪಕ್ಷ, 15 ದಿವಸಕ್ಕೆ ಒಂದು ಸಲ ಮಾಡು. 2 ವಾರ ಒಂದು ಪಕ್ಷಕ್ಕೆ ಒಂದು ಸಲ ಮಾಡು. ಆಗಲ್ಲ ಸ್ವಾಮೀಜಿ. ತಿಂಗಳಿಗೊಂದು ಸಲ ಮಾಡು. ಹೋಲಿ 3 ತಿಂಗಳಿಗೆ ಒಂದು ಸಲ ಮಾಡು, 6 ತಿಂಗಳಿಗೆ ಒಂದು ಸಲ ಮಾಡು. ಯಾವುದಕ್ಕೂ ಆಗಲ್ಲ ಅಂತಾನೆ. ಕೊನೆಗೆ ವರ್ಷಕ್ಕೆ ಒಂದು ಸಲ ಗುರು ಪೂರ್ಣಿಮಾ ದಿವಸ ಆದ್ರೂ ಮಾಡು. ಅಂದರೆ ಎಲ್ಲಾಗುತ್ತೆ ಸ್ವಾಮೀಜಿ? ಆಗೋದೇ ಇಲ್ಲ. ಮತ್ತು ಯಾವಾಗ ದರ್ಶನ ಮಾಡ್ತೀನಿ? ಈಗಿನ ಕಾಲಕ್ಕೆ ಅವ್ರದ್ದು ಮಂಡಲಾರಾಧನಾ ಕಾರ್ಯಕ್ರಮ ನಡೆಯುತ್ತೆ ನೋಡಿ. ಮಂಡಲಾರಾಧನೆ ಗೊತ್ತಾ ನಿಮಗೆ? ಮಂಡಲಾರಾಧನಾ ಗೊತ್ತಿದ್ದರೆ ನಾನು ಹೇಳಿದ್ದು ಅರ್ಥ ಆಗುತ್ತೆ. ಮಂಡಲಾರಾಧನೆ ಅಂದರೆ ಗುರು ಸತ್ತ ಮೇಲೆ 41ನೇ ದಿವಸಕ್ಕೆ ಮಂಡಲಾರಾಧನೆ ಮಾಡ್ತಾರೆ. ಮತ್ತು ಈ 1 ವರ್ಷಕ್ಕೆ ಒಂದು ಸಲ ಆಗಲ್ಲ, ಯಾವಾಗಲೂ ಆಗಲ್ಲ. ಮತ್ತು ಯಾವಾಗ ಬರ್ತೀನಿ ಅಂದರೆ ಮಂಡಲಾರಾಧನೆ ಕಾರ್ಯಕ್ರಮ ಬರ್ತೀನಿ ಅಂತಾನೆ. ಅಂದೇನು ಗುರು ಸತ್ತು ಸಾಕು. ನೈರಂತರ್ಯಂ, ನಿರಂತರವಾಗಿರಬೇಕು ಈ ಧ್ಯಾನ. ಇವೆಲ್ಲ ಒಂದೆಡೆ ಊಟ ಬಿಡ್ಬೋದು, ಬಟ್ ಈ ಸಾಧನೆ ಬಿಡಬಾರ್ದು. ಯಾವ ರೀತಿಯಪ್ಪ ಇವೆಲ್ಲ ಅಂದರೆ, ಇವಾಗ ಮೂರ್ಛೆ ರೋಗದವ್ರಿಗೆ ಇವಾಗೇನೋ ಬದಲಾವಣೆ ಆಗಿರಬೇಕು. ಮುಂಚೆ ಮೂರ್ಛೆ ರೋಗದವ್ರಿಗೆ ದಿವಸ ಟ್ಯಾಬ್ಲೆಟ್ ಹಾಕ್ಕೋಬೇಕು ಅಂತ ಕೊಡೋರು. ಒಂದು ದಿವಸ ಮಿಸ್ ಮಾಡೋದಂದರೆ ಅಲ್ಲಿನ ತನಕ ಟ್ಯಾಬ್ಲೆಟ್ ಹಾಕ್ಕೊಂಡು ಏನು ಸ್ವಲ್ಪ ನಯ ಆಗೋದು ಅದು ಹೋಗ್ಬಿಡುತ್ತೆ. ಮತ್ತೆ ಟ್ಯಾಬ್ಲೆಟ್ ಯಾವತ್ತು ಹಾಕೋ ಅಲ್ಲಿಂದ ಶುರುವಾಗುತ್ತೆ. ಈಗ ಅದೇ ರೀತಿ ಸಾಧನೆ ಕೂಡ ಒಂದು ದಿವಸ ಬಿಟ್ವಿ ಅಂದರೆ ಹೋಯ್ತು, ಮಾಡಿದ್ದಲ್ಲ ಹೋಯ್ತು, ಮತ್ತು ಹೊಸದಾಗಿ ಶುರುವಾಗಬೇಕು. ಅದಕ್ಕೆ ನಿರಂತರವಾಗಿ ಧ್ಯಾನ ಯೋಗನ ತಕ್ಷಣ ಮಾಡಿಕೊಂಡು ಇರಬೇಕು. ಮತ್ತು ಕೋಪಗೊಂಡಾಗ ಭಾಳ ಚೆನ್ನಾಗಿದೆ ಇದು. ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತಂತೆ. ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾಗಿ ವಿಪರೀತ ಹೆಚ್ಚುತ್ತದೆ. ಎಷ್ಟು ಆಗುತ್ತೆ ಅಂದರೆ 1 ಲೀಟ್ರ್ 2 ಲೀಟ್ರ್ ಆ ಥರ ಆಗಿಬಿಡುತ್ತಂತೆ. ಹೆಚ್ಚುತ್ತದೆ. ಹೆಚ್ಚಾದರೂ ಆಗಲಿ ಬಿಡು, ಹಸಿವಾಗಿರೋ ಆ ರೀತಿ ಇಲ್ಲ. ಎಲ್ಲನ ತೂತು ಮಾಡ್ಕೊಂಡು ಹೊರಗಡೆ ಬರುತ್ತಂಥದ್ದು. ಹೇಳ್ತಾರೆ ಯಾರೋ,
ಪಾವ್ ಲಾವ್ ಅಂತ ಒಬ್ಬ ಹುಡುಗ, ಅವನಿಗೆ ಈ ಥರ ರೋಗ ಆಗಿತ್ತಂತೆ. ಕೋಪ, ಯಾವುದು ಕೋಪ ಮಾಡ್ಕೊಳ್ಳಂತೆ, ತಂದೆ ತಾಯಿ ಮೇಲೆ ಪ್ರತಿಯೊಂದಕ್ಕೂ ಕೋಪ. ಕೊನೆಗೆ ಈ ರೋಗ ಬರುತ್ತಂತ ಅವನಿಗೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿ ಉತ್ಪತ್ತಿಯಾಗಿ ಶರೀರನ ರಂಧ್ರ ಮಾಡ್ಕೊಂಡು ಈಚೆ ಬರೋದಂತೆ. ಇವಾಗ ಅದನ್ನು ನಯ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಪೂರ ನಯ ಮಾಡ್ತಾರೆ, ತೋರಿಸ್ತಾರೆ, ಚಿಕಿತ್ಸೆ ಕೊಡಿಸ್ತಾರೆ ಅಂದರೆ ಅವಾಗ ಅದು ಸುಮ್ಮನೆ ಇರ್ತಾನಂದರೆ ಇಲ್ಲ, ಅವಾಗಲೂ ಕೋಪ. ಇನ್ನು ಅದು ಮೇಲಾಗೋದಾಗೆ ಭಾಳಷ್ಟು ಸಮಸ್ಯೆ ತಂದ್ಕೊಳ್ತೀವಿ. ಆದ ಕಾರಣ ಕೋಪ ಅನ್ನತಕ್ಕ ವಿಷ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಿಷ ಅಂದ್ರೇನು? ಇವಾಗ ಊಟಕ್ಕೆ ಕೂತಿದ್ದೀವಿ, ಯಾರೋ ಹೇಳ್ತಾರೆ ಹಲ್ಲಿ ಬಿದ್ದಿದೆ ಸಾಂಬಾರಲ್ಲಿ ಅಂತ. ಹಲ್ಲಿ ಬಿದ್ದಿದೆಯೋ ಇಲ್ಲ, ಒಟ್ಟಿನಲ್ಲಿ ಹಲ್ಲಿ ಬಿದ್ದಿದೆಯೋ ಸಾಂಬಾರಲ್ಲಿ ಅಂತಾರೆ. ನಾವು ಸಾರು ಹೇಳ್ತೇನೆ, ಒಂದು ಸಲ ಪರೀಕ್ಷೆ ಮಾಡಿ ನೋಡೋಣ ಅಂತ ಪ್ರಯತ್ನ ಮಾಡ್ತೀವ. ಯಾಕೆ ಹಲ್ಲಿ ಸಾಂಬಾರು ಬಿದ್ದರೆ ವಿಷ ಆಗುತ್ತೆ ಅಂತ ಒಂದು ಸಲ ಪರೀಕ್ಷೆ ಮಾಡಿ ನೋಡೋಣ. ಇಲ್ಲ, ಅದೇ ರೀತಿ ಕೋಪ ಅನ್ನತಕ್ಕಂಥದ್ದು ಮನುಷ್ಯನ ಜೀವನವನ್ನು ಹಾಳು ಮಾಡತಕ್ಕಂಥ ವಿಷ ಅನ್ನೋದು ಚೆನ್ನಾಗಿ ಅರ್ಥ ಆಗಿ, ಇನ್ನದು ವಿಷ ಅಂದರೆ ಒಂದು ಸಲ ಪರೀಕ್ಷೆ ಮಾಡಿ ತೊಗೊಳ್ಳೋಣ ಅಂತ ನೋಡ್ತೀವೋ, ಇಲ್ಲ ಅದೇ ರೀತಿಯೇ ಯಾವ ರೀತಿ ದೂರ ಆಗ್ಬಿಡ್ತೀವೋ, ದೂರ ಆಗುತ್ತೋ ಅದೇ ರೀತಿ ಕೋಪ ಅನ್ನತಕ್ಕಂಥ ದೂರ ಮಾಡ್ಕೋಬೇಕು. ಮತ್ತು ಕೋಪಿಷ್ಠರಿಗೆ ಬಿ ಪಿ ಹೆಚ್ಚು, ಕೋಪಿಷ್ಠರಿಗೆ ಬಿ ಪಿ ಹೆಚ್ಚು, ಶುಗರ್ ಹೆಚ್ಚು. ಯಾವ ಟ್ಯಾಬ್ಲೆಟ್ ಕೆಲಸ ಮಾಡಲ್ಲ ಕೋಪ ಇದ್ಬಿಟ್ರೆ. ಆ ಟ್ಯಾಬ್ಲೆಟ್ ಏನು ಕೆಲಸ ಮಾಡುತ್ತೋ ಅದಕ್ಕೂ ಜಾಸ್ತಿ ಕೆಲಸ ಮಾಡುತ್ತಿದೆ ಯಾವುದು? ಕೋಪ. ಆದ ಕಾರಣ ಈ ಕೋಪ ಅನ್ನತಕ್ಕಂಥದ್ದಕ್ಕೆ ಹೋಗಲೇಬಾರ್ದು. ಮತ್ತು ಇಷ್ಟೇ ಅಲ್ಲ, ತತ್ವಜ್ಞಾನ ಏನು ಹೇಳುತ್ತಪ್ಪ ಇದ್ರ ಬಗ್ಗೆ, ಕೋಪದ ಬಗ್ಗೆ ಅಂದರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ನರಕಕ್ಕೆ ಬಾಲಿಗಳೆಂದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿರ್ತಾನೆ. ಮತ್ತು ಭಗವಾನ್ ಬುದ್ಧ ಹೇಳ್ತಾರೆ, ಕೋಪ ಎಂಬುದು ಕೈಯಲ್ಲಿ ಕೆಂಡ ಹಿಡಿದು ಇನ್ನೊಬ್ಬರ ಮೇಲೆ ಎಸೆಯಲು ಹೋದಂತೆ. ಭಾಳಷ್ಟು ಚೆನ್ನಾಗಿದೆ. ಕೆಂಡ ತಗೊಂಡು ನಿನ್ನ ಮುಖ ಸುಟ್ಟು ಬಿಡ್ತೀನಿ, ಏನು ಅಂದ್ಕೊಂಡಿದ್ದೆ, ಎಷ್ಟೇನು ನಿನ್ನ ಮುಖ ಹಾಳಾಗುತ್ತೆ ಅಂತ ಅಂತ್ಯನೇ ಇವನ್ ಕೈಯಲ್ಲಿ ಸುಡ್ತಾ ಇದೆ. ಅದೇ ರೀತಿ ನಾವು ಎಷ್ಟಾಗ ಅವನ ಮೇಲೆ ಬೀಳಲ್ವೋ ಅವ್ನಿಗೇನು ಆಗುತ್ತೋ ಇಲ್ಲೋ ಅದು ಬೇರೆ, ಬಟ್ ನಮ್ಮ ಕೈ ಸುಡ್ತಿದೆಯೋ ಇಲ್ಲೋ. ಅದೇ ರೀತಿ ಕೋಪ ಅನ್ನತಕ್ಕ ಮಾಡಿಕೊಂಡು ನಾವು ಇನ್ನೊಬ್ಬರನ್ನ ಎಗಲಾಡಿದ್ರೆ ಅವ್ನಿಗೇನ ಅರ್ಥ ಆಗುತ್ತೋ ಇಲ್ಲೋ, ಅವನೇನು ಬದಲಾಯಿಸ್ಕೊಡ್ತಾನೋ ಇಲ್ಲೋ, ಇಲ್ಲ ಅವನ ಲಕ್ಷಣನೇ ಹಾಗೆ ಕೂಡ ಪ್ರತಿಯೊಂದಕ್ಕೆ ಎಗಲಾಡ್ತಾನೆ ಅಂದ್ಬಿಟ್ಟು ತಿರಸ್ಕಾರ ಮಾಡ್ತಾನೆ. ಒಟ್ಟಿನಲ್ಲಿ ನಮ್ಗಂತ ಹಿಂಸೆ ಆಗುತ್ತೋ, ಬಿ ಪಿ ಆಯಿತು, ಶುಗರ್ ಆಯಿತು, ಎಲ್ಲ ಜಾಸ್ತಿ ಆಗಿಬಿಡ್ತು, ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತ ಕೈಯಲ್ಲಿ ಹಿಡಿದು ಇನ್ನೊಬ್ಬರ ಮೇಲೆ ಎಸೆಯಲು ಹೋದಂತೆ. ಅದು ಮೊದಲು ನಿನ್ನ ಕೈಯನ್ನು ಸುಡುತ್ತದೆ, ಮೊದಲು ನಿನ್ನ ಕೈ ಸುಡುತ್ತೆ, ಆಮೇಲೆ ಅವನಿಗೇನು ಅನಾಹುತ ಆಗುತ್ತೋ ಇಲ್ಲೋ. ಅಥವಾ ಅನಾಹುತ ಆಯಿತು ಅಂತ ಇಟ್ಕೊಳ್ಳಿ, ಆದರೆ ನಮ್ಮ ಕೈ ಸುಟ್ಟಿರೋದು ನಾವು ಅನುಭವಿಸೋಣ. ಅವನು ನನ್ನ ಕೈ ಮಾತ್ರ ಸುಡ್ತು, ಅವನ ಮುಖನೂ ಸುಡ್ತು ಬಿಡು, ನನಗೆ ಎಷ್ಟೋ ಸಂತೋಷ, ಕೈ ಹೋದ್ರೋಗ್ಲಿ ಅನ್ನೋಕ್ಕಾಗುತ್ತೋ? ಆದ ಕಾರಣ ಮತ್ತು ಕೆಲವು ಶಿವಶರಣರು ಹೇಳ್ತಾರೆ ಕೋಪದ ಬಗ್ಗೆ ಅದ್ಭುತ ವಾಚನವನ್ನು ರಚಿಸಿದ್ದಾರೆ. ಸೊನ್ನೋಲಿಯ ಸಿದ್ದರಾಮೇಶ್ವರು ಹೇಳುತ್ತಾರೆ, ಯೋಗಿಗೆ ಕೋಪವೇ ಮಾಯೆ. ಯೋಗಿ ಆಗಿರ್ತಕ್ಕಂಥವನಿಗೆ ಮಾಯೆ ಗೋಳಾಡಿಸುತ್ತದೆ, ಕೋಪನೇ ಮಾಯೆ. ಯೋಗಿ ಆಗಿರ್ತಕ್ಕಂಥವ್ರು ಕೋಪ ಮಾಡ್ಕೋಬಾರ್ದು ಅಲ್ಲ, ಯಾರೂ ಕೋಪ ಮಾಡ್ಕೋಬಾರ್ದು. ಅದರಲ್ಲೂ ಯಾರಾದರೆ ಮುಮುಕ್ಷುಗಳು ಮೋಕ್ಷ ಬೇಕು ಅಂತಾರೋ ಅವರಂತೂ ಕೋಪ ಮಾಡ್ಕೊಳ್ಳೇಬಾರ್ದು. ಯಾಕಪ್ಪ ಅಂದರೆ ಗೃಹಸ್ಥ ಜೀವನದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆ ಪ್ರಕಾರ ಜೀವನ ನಡೀಬೇಕು. ಹೌದಾ? ಈ ಮುಮುಕ್ಷವಾಗಿ ಒಂದು ವೇಳೆ ಸನ್ಯಾಸ ಜೀವನಕ್ಕೆ ಬಂದ ಅಂತ ಇಟ್ಕೊಳ್ಳಿ, ಏನು ವ್ಯವಸ್ಥೆ ಇರುತ್ತೆ? ಈಗಿನ ಕಾಲಕ್ಕೆ ಸ್ವಲ್ಪ ವ್ಯವಸ್ಥೆ ಕಾಣುತ್ತೆ ಚೆನ್ನಾಗಿ. ಪೂರ್ವದಲ್ಲಿ ಆ ರೀತಿ ಇರಲಿಲ್ಲ, ಸಿಕ್ತು ತಿನ್ನೋಕ್ಕಿಲ್ಲ ಅಂದಿಲ್ಲ. ಅದೇ ಸಮರ್ಥ ರಾಮದಾಸದ್ದು ಹೇಳಿದ್ನಲ್ಲ ನಾನು, ಅವ್ರ ಪ್ರಸಂಗಗಳೆಲ್ಲ ಇದೇ ರೀತಿ ಇದೆ. ಪಾಪ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಅದ್ಯಾವುದೋ ಒಂದು ಹೆಣ್ಮಗು ಇಲ್ಲ ಹೋಗನಂತೆ. ಅಲ್ಲಮ್ಮ ಇಲ್ಲ ಹೋಗಂತೆ, ಮನೆ ಇದೆಯೋ ಇಲ್ಲ, ಮನೆ ಕೊಡೋಕ್ಕಾಗುತ್ತೆ ನಿಮಗೆ? ಅಲ್ಲಮ್ಮ ಮನೆ ಅಂದರೆ ಮಣ್ಣಲ್ಲಿ ಕಟ್ಟಿರುತ್ತಾನೆ,
ಮತ್ತು 2 ಬಕೆಟ್ ಮಣ್ಣು ಕೊಟ್ಬಿಡು. ಹಾಗಿದ್ದೆ ತೊಗೊಂಡೋಗು ಅಂತ 2 ಬಕೆಟ್ ಮಣ್ಣು ಕೊಟ್ಬಿಡುತ್ತಂತೆ. ಆ ಮಹಾತ್ಮರು ನಿಜರು ಯಾವ ಸ್ಥಿತಿಲಿದ್ದು ಅವರು ಸಂತೋಷವಾಗಿ ತೊಗೊಂಡೋಗ್ತಾರಂತೆ. ಭಕ್ತರು ಕೇಳ್ತಾರೆ, ಹೋಗಿ ಮಣ್ಣು ಕೊಟ್ಟು ತೊಗೊಳ್ತಿಲ್ಲ ಸ್ವಾಮೀಜಿ ನೀವು ಅಂದರೆ, ನೋಡು ಇವತ್ತು ಮಣ್ಣು ಕೊಡೋದು ಅಭ್ಯಾಸ ಆದರೆ ಸ್ವಲ್ಪ ವಯಸ್ಸಾದಮೇಲೆ ಅನ್ನ ಕೊಡುತ್ತೆ ಮಗು, ಕೊಡೋದು ಅಭ್ಯಾಸ ಆಗಬೇಕು ಅಂತ ಹೇಳ್ತಾರಂತೆ. ಇನ್ನೊಂದು ಸಲ ಭಿಕ್ಷೆಗೆ ಹೋಗ್ತಾರೆ, ಅಲ್ಲಿ ಆಕೆ ನೆಲ ಸಾರಿಸ್ತಿರ್ತಾಳೆ ತಗಣ್ಣೀರಲ್ಲಿ, ಕಾಣಲ್ಲ ಕಣ್ಣು ಹೋಗು ಅಂತಾಳೆ. ಸರಿ ಹೊಟ್ಟೋಗ್ತಾರೆ ಸಮರ್ಥ ರಾಮದಾಸರು. ನೆಕ್ಸ್ಟ್ ಡೇ ಹೋದರೆ ಅವತ್ತು ಅದೇ ಕೆಲಸ ಮಾಡ್ತಿರ್ತಾಳೆ. ನೆನ್ನೆ ಹೇಳಿದ್ದು ಗೊತ್ತಾಗಲಿಲ್ಲ, ನೋಡು ಕೈ ಬಿಡುವಿಲ್ಲ ಹೋಗು ಅಂತಾಳೆ. ಸರಿ ಆಯಿತು, 3ನೇ ದಿವಸ ಬರ್ತಾರೆ, ಆಕೆ ಕೋಪ ಬಂದ್ಬಿಡುತ್ತೆ. ದಿವಸ ಹೇಳ್ತೀನಿ ನಿಂಗೆ ಅರ್ಥ ಆಗಲ್ಲೇನು, ಇದು ತಗೋ ಅಂದ್ಬಿಟ್ಟು ಆ ಸಗಣಿ ಬಟ್ಟೆ ಅವ್ರ ಮುಖದ ಮೇಲೆ ಒಗಿತಾಳೆ. ಅವ್ರು 2 ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಹೋಗಿ ಮತ್ತೆ 4ನೇ ದಿವಸ ಬರ್ತಾರೆ. ನಾವಾದ ಹೋಗೋದಿಲ್ಲ, ಬೀದಿಗೆ ಹೋಗಲ್ಲ. ಮತ್ತು 4ನೇ ದಿವಸ ಬರ್ತಾರೆ. ನೆನ್ನೆ ಎಲ್ಲ ನಿಂಗೆ ಸಗಣಿ ಬಟ್ಟೆನಲ್ಲಿ ನಿನ್ನ ಮುಖದ ಮೇಲೆ ಒಗೆದಿದ್ದೀನಿ, ನಿಂಗೆ ಇನ್ನೂ ಮರ್ಯಾದೆ ಇಲ್ಲ. ಏನು ಮನುಷ್ಯ ನೀನು? ಅಮ್ಮ ನೀನೇನು ಸಗಣಿ ಬಟ್ಟೆಲಿ ಒಗೆಯಲಿಲ್ಲ, ಏನಿಲ್ಲ, ವಸ್ತ್ರದಾನ ಮಾಡಿದೆ. ಇದರಲ್ಲಿ ಯಾವ ಮಟ್ಟದ ವ್ಯಕ್ತಿಗಳು ಅವರೆಲ್ಲ ತಪ್ಪ ಸಮಯದಲ್ಲಿ ಜ್ಞಾಪಿಸ್ಕೊಳ್ತೀನಿ, ಅದೇ ಪುಣ್ಯ. ವಸ್ತ್ರದಾನ ಮಾಡಿದೆ, ನಾನು ಅದನ್ನು ಚೆನ್ನಾಗಿ ಒಗೆದುಬಿಟ್ಟು ಕತ್ತರಿಯಿಂದ ಕತ್ತರಿಸಿ ಬತ್ತಿ ಥರ ಮಾಡಿ ಎಣ್ಣೆ ತೊಗೊಂಬಂದು ನಿನ್ನ ಹೆಸರಲ್ಲಿ ದಿವಸ ದೇವಸ್ಥಾನದಲ್ಲಿ ಇವಾಗ ದೀಪ ಹಚ್ಚಿದ್ದೀನಿ.